ಅಣ್ಣಾ ಡಿಎಂಕೆ ಯುಗಾಂತ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಶಶಿಕಲಾಗೆ ಜೈಲು, ಅಧಿಕಾರ ಯಾರ ಪಾಲು? ಪಳನಿಸ್ವಾಮಿ, ಪನ್ನೀರ್ ಸೆಲ್ವಂ ಯಾರಾಗ್ತಾರೆ ಸಿಎಂ? ನಾಯಕರಿಲ್ಲದ ಅಣ್ಣಾ ಡಿಎಂಕೆ ಅಸ್ತಿತ್ವ ಉಳಿಯುತ್ತಾ? ಜೈಲಿನಿಂದಲೇ ಕಾರುಬಾರು ಶಶಿಕಲಾಗೆ ಸಾಧ್ಯವೇ? ಇದುವೇ ಇವತ್ತಿನ ವಿಶೇಷ. ಅಣ್ಣಾ ಡಿಎಂಕೆ ಯುಗಾಂತ್ಯ. ಶಶಿಕಲಾ ನಟರಾಜನ್ ಅವರಿಗಿದ್ದಂತಹ ಮುಖ್ಯಮಂತ್ರಿಯಾಗುವ ಕನಸಿಗೆ ತಣ್ಣೀರೆರಚಿದೆ ಇವತ್ತಿನ ಸುಪ್ರೀಂ ಕೋರ್ಟ್ನ ತೀರ್ಪು. ಸುಪ್ರೀಂ ಕೋರ್ಟ್ 4 ವರ್ಷಗಳ ಜೈಲು ಶಿಕ್ಷೆಯನ್ನ ಶಶಿಕಲಾಗೆ ವಿಧಿಸಿರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ನ ತೀರ್ಪು ಬರ್ತಾ ಇದ್ದಂತೆಯೇ ಗಳಗಳನೆ ಹತ್ತಿರುವ ಶಶಿಕಲಾ ನಂತರ ತಮ್ಮ ಶಾಸಕರ ಜೊತೆಗೆ ಸಭೆಯನ್ನ ನಡೆಸಿದ್ರು. ಏನು ನಿನ್ನೆಯಿಂದಲೂ ಕೂಡ ಗೋಲ್ಡನ್ ಬಿ ರೆಸಾರ್ಟ್ ನಲ್ಲಿ ಬೀಡ್ಬಿಟ್ಟಿರುವಂತಹ ಶಶಿಕಲಾ ರೆಸಾರ್ಟ್ ನಲ್ಲಿನೇ ಶಾಸಕರ ಜೊತೆಗೆ ಸಭೆಯನ್ನ ನಡೆಸಿದ್ರು. ಮುಂದೆ ಯಾರನ್ನ ಮುಖ್ಯಮಂತ್ರಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯಿತು. ಒಂದು ಹಂತದಲ್ಲಿ ಅವರ ಬೆಂಬಲಿಗರಿಂದ ನೀವು ಆಗಿಲ್ಲ ಅಂದ್ರೆ ನಿಮ್ಮ ಕುಟುಂಬ ವರ್ಗದವರೇ ಆಗಬೇಕು, ನಿಮ್ಮ ಪತಿ ಆಗ್ಬಹುದು ಅಥವಾ ನಿಮ್ಮ ಅಣ್ಣ ಯಾರಾದ್ರೂ ಒಬ್ರು ಮುಖ್ಯಮಂತ್ರಿ ಆಗಲಿ ಅನ್ನುವಂತ ಅಭಿಪ್ರಾಯ ವ್ಯಕ್ತವಾಗಿತ್ತು. ಆದ್ರೆ ಅದು ಅತ್ಯಂತ ಕೆಟ್ಟ ಸಂದೇಶವನ್ನ ಕೊಡಬಹುದು ಅನ್ನುವಂತಹ ಆತಂಕದಿಂದಲೂ ಏನೋ ಅವರು ಶಾಸಕರಲ್ಲೇ ಓರ್ವರನ್ನ ಮುಂದಿನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡುವ ನಿರ್ಧಾರಕ್ಕೆ ಬಂದರು. ಅದರ ಪ್ರಕಾರವಾಗಿ ಏನೋ ಜಯಲಲಿತಾ ಏನು ಶಶಿಕಲಾ ಅವರು ಸುದ್ದಿಯನ್ನ ನೋಡ್ತಾ ಇದ್ದಂತಹ ಫೋಟೋಗಳು ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನೋ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿಯನ್ನ ನೋಡಿ ಸುದ್ದಿಯನ್ನ ವೀಕ್ಷಿಸಿದ ನಂತರ ಗಳಗಳನೆ ಹತ್ತಿರ್ತಕ್ಕಂತಹ ಶಶಿಕಲಾ ಇವೆಲ್ಲವೂ ಕೂಡ ನಡೆದ ನಂತರ ಶಾಸಕರ ಜೊತೆಗೆ ಒಂದು ಸಭೆಯನ್ನ ನಡೆಸಿದ್ರು. ಸಭೆಯನ್ನ ನಡೆಸಿದ ನಂತರ ಶಶಿಕಲಾ ಅವರು ಪಳನಿಸ್ವಾಮಿ ಅವರನ್ನ ಮುಂದಿನ ಸಿಎಂ ಅಭ್ಯರ್ಥಿಯಾಗಿ ಈಗಾಗಲೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಶಾಸಕಾಂಗ ಪಕ್ಷದ ನಾಯಕರಾಗಿ ಅವರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹೀಗೆ ಪಳನಿಸ್ವಾಮಿ ಅವರನ್ನ ಆಯ್ಕೆ ಮಾಡಿದ ನಂತರ ರಾಜ್ಯಪಾಲರನ್ನ ಎಡಪಾಡಿ ಪಳನಿಸ್ವಾಮಿ ಅವರು ಭೇಟಿಯಾದ್ರು. ಅಣ್ಣಾ ಡಿಎಂಕೆ ಶಾಸಕಾಂಗ ಪಕ್ಷದ ಹೊಸ ನಾಯಕನಾಗಿ ಆಯ್ಕೆ ಆಗಿರುವ ಪಳನಿಸ್ವಾಮಿ ಅವರು ರಾಜಭವನಕ್ಕೆ ಭೇಟಿ ನೀಡಿ ಅಲ್ಲಿ ರಾಜ್ಯಪಾಲರ ಎದುರುಗಡೆ ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸಿದ್ರು. ಪಳನಿಸ್ವಾಮಿ ಅವರು ರಾಜ್ಯಪಾಲ ವಿದ್ಯಾಸಾಗರ್ ರಾವ್ ಅವರನ್ನ ಭೇಟಿ ಮಾಡಿ ತಮಗೆ 112 ಶಾಸಕರ ಬೆಂಬಲ ಇದೆ ಅನ್ನುವಂಥದ್ದನ್ನ ಈಗಾಗಲೇ ಪಳನಿಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು. ಆದ್ರೆ ಅವ್ರಿಗೆ ಯಾವುದೇ ಭರವಸೆನ ಅಂದ್ರೆ ಯಾವಾಗ ನಿಮ್ಮನ್ನ ಅಧಿಕಾರ ಗ್ರಹಣಕ್ಕೆ ಕರಿತೀವಿ, ಯಾವಾಗ ಪ್ರತಿಜ್ಞಾ ವಿಧಿಯನ್ನ ಬೋಧಿಸ್ತೀವಿ ಅಥವಾ ಯಾವತ್ತು ನೀವು ಫ್ಲೋರ್ ಟೆಸ್ಟ್ ಅನ್ನ ಮಾಡಬೇಕು, ಈ ರೀತಿಯ ಯಾವುದೇ ಭರವಸೆಯನ್ನ ರಾಜ್ಯಪಾಲರು ನೀಡಿಲ್ಲ. ಬದಲಿಗೆ ಅವರ ಹತ್ರ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದರೆ, ನಿಮ್ಮಲ್ಲಿ ಏನಾದ್ರೂ ಪಕ್ಷದಲ್ಲಿ 2 ಭಾಗ ಏನಾದ್ರೂ ಆಗಿದ್ಯಾ, 2 ಪಂಗಡಗಳಾಗಿ ಏನಾದ್ರು ನೀವು 2 ಗುಂಪುಗಳಾಗಿ ಏನಾದ್ರು ನೀವು ಹಂಚಿ ಹೋಗಿದ್ದೀರಾ ಅನ್ನುವಂತ ಪ್ರಶ್ನೆಯನ್ನು ಕೂಡ ಕೇಳಿದ್ರು. ಪಳನಿಸ್ವಾಮಿ ತಮ್ಮ ಹಕ್ಕನ್ನ ಮಂಡಿಸಿ ವಾಪಸ್ ಆಗಿದ್ದಾರೆ. ಇದಾದ ನಂತರ ಪನ್ನೀರ್ ಸೆಲ್ವಂ ಅವರು ಕೂಡ ಈ ಒಂದು ತೀರ್ಪಿನ ನಂತರ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅವರು ಹೇಳ್ತಾ ಇರುವಂತಹದ್ದು, ತಮಿಳುನಾಡಿನಲ್ಲಿ ಅಮ್ಮ ಸರ್ಕಾರ ಈಗಲೂ ಕೂಡ ಇದೆ, ಅಮ್ಮ ಆತ್ಮ ನಮ್ಮನ್ನೆಲ್ಲರನ್ನು ಕೂಡ ಬೆಂಬಲಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಹಾಗೇನೆ ಅವರ ಬೆಂಬಲಿಗರು, ಸೆಲ್ವಂ ಅವರ ಬೆಂಬಲಿಗರು ಮೈತ್ರೇಯನ್ ಹಾಗೇನೆ ಮನೋಜ್ ಪಾಂಡ್ಯನ್ ಅವರು ಇವತ್ತು ಸಂಜೆ 7 ಗಂಟೆ ನಂತರ ಅವರು ಭೇಟಿ ಮಾಡೋರಿದ್ದಾರೆ. ರಾಜ್ಯಪಾಲರನ್ನ ಭೇಟಿ ಮಾಡಿ ಅವರ ಮೂಲಕವಾಗಿ ತಮ್ಮ ಹಕ್ಕನ್ನ ಮಂಡಿಸುವಂತಹ ಸಾಧ್ಯತೆಯೂ ಕೂಡ ಇದೆ. ಪನ್ನೀರ್ ಸೆಲ್ವಂ ಅವ್ರಿಗೆ ಮತ್ತೊಮ್ಮೆ ಅವಕಾಶ ಕೊಡಬೇಕು. ಯಾಕಂದ್ರೆ ಅವರು ಇವಾಗ ಸದ್ಯಕ್ಕೆ ಅವರು ಕೇವಲ ಕೇರ್ ಟೇಕರ್ ಮುಖ್ಯಮಂತ್ರಿಯಾಗಿ ಇದ್ರೂ ಕೂಡ ಅವರಿಗೆ ಅವಕಾಶವನ್ನ ಕೊಡಬೇಕು, ಬಹುಮತ ಸಾಬೀತಿಗೆ ಅವಕಾಶ ಕೊಡಬೇಕು ಅನ್ನುವಂತಹ ಮನವಿಯನ್ನ ಮೈತ್ರೇಯನ್ ಹಾಗೂ ಮನೋಜ್ ಪಾಂಡ್ಯನ್ ಅವರು ಮಾಡುವವರಿದ್ದಾರೆ. ಅದಕ್ಕಾಗಿ ಅವರು ಕೂಡ ರಾಜ್ಯಪಾಲರನ್ನ ಭೇಟಿ ಮಾಡಿ ತಮ್ಮ ಒಂದು ಅಹವಾಲನ್ನ ಮಂಡಿಸಬಹುದು. ಇದರಲ್ಲಿ ಯಾರಿಗೆ ಅವಕಾಶವನ್ನ ಮೊದಲಿಗೆ ವಿದ್ಯಾಸಾಗರ್ ರಾವ್ ಅವರು ನೀಡ್ತಾರೆ ಅನ್ನುವಂಥದ್ದು ಇದುವರೆಗೆ ಸ್ಪಷ್ಟ ಆಗಿಲ್ಲ. ಎಸ್, ಈಗ ಸದ್ಯಕ್ಕಂತೂ ತಮಿಳುನಾಡಿನಲ್ಲಿ ನಡೀತಾ ಇರತಕ್ಕಂತಹ ಬೆಳವಣಿಗೆಯನ್ನ ಗಮನಿಸಿದಾಗ ಯಾವ ರೀತಿಯಾಗಿ ಅಧಿಕಾರಕ್ಕಾಗಿ ಕಿತ್ತಾಟ ಇನ್ನೂ ಕೂಡ ಮುಂದುವರಿಯುವ ಚಾನ್ಸಸ್ ಇರತಕ್ಕಂಥದ್ದು, ಯಾರು ಅಂತಿಮವಾಗಿ ಸಿಎಂ ಕುರ್ಚಿಯನ್ನ ಏರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಪ್ರಶ್ನೆಯಾಗಿನೇ ಇದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಅಣ್ಣಾ ಡಿಎಂಕೆ ಉಳಿಯುತ್ತಾ, ಅದು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಈ ಒಂದು ಫೈಟ್ ನ ನಡುವೆ ಒಬ್ಬ ನಾಯಕನಾಗಿ ಯಾರಾದ್ರೂ ಎಮರ್ಜ್ ಆಗಿ ಅಣ್ಣಾ ಡಿಎಂಕೆಯನ್ನ ಕಂಪ್ಲೀಟ್ ಆಗಿ ತಾವೇ ಅಧಿಕಾರವನ್ನ ಅಣ್ಣಾ ಡಿಎಂಕೆಯಲ್ಲಿ ಒಂದು ನಾಯಕತ್ವವನ್ನು ಪ್ರದರ್ಶಿಸೋದಕ್ಕೆ ಸಾಧ್ಯ ಆಗುತ್ತಾ? ಶಶಿಕಲಾ ಅವರು ಜೈಲಿಗೆ ಹೋದ ನಂತರ ಕೂಡ
ಅಣ್ಣಾ ಡಿಎಂಕೆನ ರಿಮೋಟ್ ಕಂಟ್ರೋಲ್ ತರ ಕಂಟ್ರೋಲ್ ಮಾಡ್ಕೊಂಡಿರೋದಕ್ಕೆ ಸಾಧ್ಯ ಆಗುತ್ತೆ? ಎಲ್ಲ ಪ್ರಶ್ನೆಯೂ ಕೂಡ ಇರ್ತಕ್ಕಂಥದ್ದು. ಇದರ ಬಗ್ಗೆ ಮಾತಾಡಕ್ಕೆ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸದಸ್ಯರು ಹಾಗೂ ಹಿರಿಯ ಪತ್ರಕರ್ತರಾಗಿರುವ ಟಿ.ಎಸ್. ರಂಗಣ್ಣ ಅವರು ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅಣ್ಣಾ ಡಿಎಂಕೆ ಪಕ್ಷದ ಮುಖಂಡರು ಹಾಗೆಯೇ ಹಿರಿಯ ವಕೀಲರಾಗಿರುವ ಎಂ.ಕೆ. ಸುಂದರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕರ್ನಾಟಕ ರಾಜ್ಯದ ಅಣ್ಣಾ ಡಿಎಂಕೆ ವಕ್ತಾರರಾಗಿರುವ ಎಂ.ಪಿ. ಸಂಪತ್ ಅವರು ಶಿವಮೊಗ್ಗ ಸ್ಟುಡಿಯೋದಿಂದ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ನಮ್ಮ ಟಿವಿ9 ಚೆನ್ನೈ ಪ್ರತಿನಿಧಿ ರಮೇಶ್ ಕಂಠೀರವ ನಮ್ಮ ಜೊತೆಗೆ ಚೆನ್ನೈನಿಂದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಮ್ಮ ಅತಿಥಿಗಳ ಜೊತೆಗೆ ಚರ್ಚೆಯನ್ನು ಆರಂಭಿಸೋದಕ್ಕಿಂತ ಮುಂಚಿತವಾಗಿ ಕೆಲವೊಂದು ಪಾಯಿಂಟ್ಸ್ ಅನ್ನ ನಾವು ನೋಡೋಣ. ಯಾಕಂದ್ರೆ ಅಣ್ಣಾ ಡಿಎಂಕೆ ಅಸ್ತಿತ್ವವನ್ನು ಉಳಿಸೋದಕ್ಕೆ ಸಾಧ್ಯ ಇದೆಯಾ ಇಲ್ವಾ ಅನ್ನುವಂಥದ್ದೇ ಪ್ರಧಾನವಾಗಿರ್ತಕ್ಕಂಥ ಪ್ರಶ್ನೆ. ಜೈಲಿನಲ್ಲೇ ಕುಳಿತು ಅಣ್ಣಾ ಡಿಎಂಕೆ ಪಕ್ಷದ ಪ್ರತಿಯೊಂದು ನಡೆಯನ್ನ ನಿಯಂತ್ರಿಸೋದಕ್ಕೆ ಶಶಿಕಲಾಗೆ ಸಾಧ್ಯ ಆಗಬಹುದೇ, ಅವರಿಗೆ ಸಾಧ್ಯ ಆಗಬಹುದೇ ಅನ್ನುವಂಥದ್ದು ಪ್ರಧಾನವಾಗಿರುವಂತಹ ಪ್ರಶ್ನೆ. ಯಾಕೆಂದ್ರೆ ಇದರ ಮೇಲೆ ಉಳಿದೆಲ್ಲವೂ ಕೂಡ ನಿರ್ಧಾರ ಆಗತ್ತೆ. ಶಶಿಕಲಾ ಹೊರತಾಗಿ ಬೇರೆ ಯಾರನ್ನಾದ್ರೂ ಅಣ್ಣಾ ಡಿಎಂಕೆ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಬಹುದೇ? ಸದ್ಯಕ್ಕೆ ಶಾಸಕಾಂಗ ಪಕ್ಷದ ನಾಯಕರಾಗಿ ಪಳನಿಸ್ವಾಮಿ ಅವರನ್ನ ಆಯ್ಕೆ ಮಾಡಿಕೊಂಡ್ರು ಕೂಡ ಪ್ರಧಾನ ಕಾರ್ಯದರ್ಶಿ ಅನ್ನುವಂಥದ್ದು ಪ್ರಮುಖ ಹುದ್ದೆ ಅಣ್ಣಾ ಡಿಎಂಕೆಯಲ್ಲಿ. ಇದಕ್ಕೆ ಯಾರು ಬರ್ತಾರೆ ಅನ್ನುವಂಥದ್ದು. ಹಾಗೆಯೇ ಜಯಲಲಿತಾ ಮತ್ತು ಎಂಜಿಆರ್ ಹೊಂದಿದ್ದಂತ ಹಿಡಿತವನ್ನ ಹೊಸ ಪ್ರಧಾನ ಕಾರ್ಯದರ್ಶಿ ಸ್ಥಾಪಿಸೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ಕೂಡ ಅಷ್ಟೇ ಪ್ರಧಾನವಾಗಿರುವಂತಹ ಪ್ರಶ್ನೆ. ಯಾಕಂದ್ರೆ ಜಯಲಲಿತಾ ಮತ್ತು ಎಂಜಿಆರ್ ಅವ್ರಿಗಿದ್ದಂತ ಸ್ಟೇಜ್ ಇವರು ಯಾರಿಗೂ ಕೂಡ ಇರೋದಿಲ್ಲ. ಇನ್ನು ಅಣ್ಣಾ ಡಿಎಂಕೆಯ ದುರ್ಬಲ ನಾಯಕತ್ವವನ್ನು ಕೆಡವಿ ಮತ್ತೆ ಅಧಿಕಾರ ಹಿಡಿಯಲು ಡಿಎಂಕೆ ಯಶಸ್ವಿಯಾಗುತ್ತಾ ಅನ್ನೋದು ಕೂಡ ಅಷ್ಟೇ ಪ್ರಮುಖವಾಗಿರುವ ಪ್ರಶ್ನೆ. ಇದ್ರ ಬಗ್ಗೆ ಚರ್ಚೆನ ಆರಂಭಿಸೋಣ. ಮೊದಲಿಗೆ ಸುಂದರ್ ಅವರೇ, ಈಗ ನಡೀತಾ ಇರತಕ್ಕಂತಹ ಬೆಳವಣಿಗೆಯನ್ನು ಗಮನಿಸಿದ್ರೆ ನಿಮ್ಮ ಪಕ್ಷದಲ್ಲಿ ಹಾಗಾದ್ರೆ ಏನ್ ನಡೀತಾ ಇದೆ? ನೀವೇ ಹೇಳ್ಬಿಟ್ರಿ ಏನ್ ನಡೀತಾ ಇದೆ ಅಂದ್ಬಿಟ್ಟು. ಅನುಮಾನ ಬಂದ ತಕ್ಷಣನೇ ಆ ಮನೆ ಹಾಳಾಗೋಗುತ್ತೆ. ಇವಾಗ ಸದ್ಯಕ್ಕೆ ಶಶಿಕಲಾ ಮಾಡಿದ್ದು ಎಸ್ಟಿ ಡಿಸಿಷನ್. ಅವರು ಜನರಲ್ ಸೆಕ್ರೆಟರಿ ಆಗಬೇಕು, CM ಆಗಬೇಕು ಅನ್ನೋದು ಜಯಾ ಮೇಡಮ್ ಸೆತ್ತು 60 ದಿನದಲ್ಲಿ ಅದು ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ಪಾರ್ಟಿ ಒಗ್ಗಟ್ಟು ಇಂಪಾರ್ಟೆಂಟ್ ಅನ್ನೋ ಯೋಚನೆ ಮಾಡಿದರೆ ಈ ಥರ ಒಂದು ಎಸ್ಟಿ ಡಿಸಿಷನ್ ತಗೊಳ್ತಾ ಇಲ್ಲ. ಅದು ತಗೊಂಡ ಮೇಲ್ಗಡೆನೋ ಪನ್ನೀರ್ಸೆಲ್ವಂ CM ಆಗಿದ್ರೇನೋ ಅವ್ರು ಹೇಳಿದ್ದು ನೀವೇ CM ಆದಮೇಲೆ ನೋಡಿದ್ರೆ ಬೆಳಗ್ಗೆ ಅವ್ರ ಮನೆಗೆ ಹೋಗ್ಬಿಟ್ಟು ಕನ್ಸಲ್ಟೇಷನ್ ಮಾಡ್ಕೊಂಡು ಬರ್ತಾಯಿದ್ರು. ಸೊ ಶಶಿಕಲಾ ಮೇಡಮ್ ಅವರು ಜನರಲ್ ಸೆಕ್ರೆಟರಿನ ಒಂದು ಆ ಜಯಲಲಿತಾ ಹತ್ರ ಏನು ಮಾಡ್ತಾ ಇದ್ರು, ಬ್ಯಾಕ್ ಡೋರ್ ಕಿಚನ್ ಕ್ಯಾಬಿನೆಟ್ ಮಾಡ್ತಾ ಅದೇ ಮಾಡಿರ್ಬೋದು. ಮಾಡಿದರೆ AIDMK ಒಗ್ಗಟ್ಟು ಕಾಪಾಡಿರ್ಬೋದು. ಇವರು ಮಾಡಿದ ತಕ್ಷಣ ಇವರು ಕೊಡೋ ಪ್ರೆಷರ್ನ ತಡ್ಕೊಳ್ಳೋಕ್ಕಾಗದೆ ಈ ಕೇಮ್ ಔಟ್ ಓಪನ್ಲಿ ಆ್ಯಂಡ್ ಈ ಸೆಟ್ ಸಮಥಿಂಗ್. ಸೊ ನಾವು ಫ್ಯಾಕ್ಷನ್ ಸ್ಟಾರ್ಟ್ ಆಗೋಯ್ತು. ಇನ್ನೊಂದು, ಇವಾಗ ಗವರ್ನರ್ ಮುಂದೆ ಇರೋ ಆಪ್ಷನ್ಸ್ ಏನು? ಪನ್ನೀರ್ಸೆಲ್ವಂ ವಾಸ್ ಈ ಟೆಂಡರ್ಡ್ ಇಸ್ ರೆಸಿಗ್ನೇಷನ್. ದೆನ್ ಈ ವಾಸ್ ಆಸ್ಕ್ಡ್ ಟು ಬಿ ಎ ಕೇರ್ಟೇಕರ್ ಚೀಫ್ ಮಿನಿಸ್ಟರ್ ಬೈ ಗವರ್ನರ್. ಸೊ ನೌ ಇಟ್ಸ್ ನಾಟ್ ಎ ಪಾರ್ಟಿ which is in power. Now governor has taken control of administration of the state. Now you are a caretaker till no one claims right to form a government. ಆ ಸಿಚುವೇಶನ್ ಇರುವಾಗ ಇವರು ಹೋಗಿ ಲೆಟರ್ ಕೊಟ್ಟರು, ನನಗೆ 117 MLA ಸಪೋರ್ಟ್ ಇದೆ ಅಂದ್ಬಿಟ್ಟು. ಆ ಲೆಟರ್ ಇರುವಾಗ ಗವರ್ನರ್ ಥಾಟ್ ವೈಸ್ಲಿ ದಟ್ ಲೆಟ್ ಮಿ ವೆಯ್ಟ್ ಫಾರ್ ಸುಪ್ರೀಂ ಕೋರ್ಟ್ ವೆರ್ಡಿಕ್ಟ್. ಬಿಕಾಸ್ ನಾರ್ಮಲಿ ಒಬ್ಬರು ಬ್ಯಾಕ್ಗ್ರೌಂಡ್ ನೋಡಿಬಿಟ್ಟೆ ಒಂದು ಕಾನ್ಸ್ಟಿಟ್ಯೂಷನ್ ಅಥಾರಿಟಿ ಆ್ಯಕ್ಟ್ ಮಾಡಬೇಕು. ಇವರು ಆಲ್ರೆಡಿ ಕನ್ವಿಕ್ಟೆಡ್ ಬೈ ಎ ಟ್ರಯಲ್ ಕೋರ್ಟ್, ದೆನ್ ಅಕ್ಯೂಟೆಡ್ ಬೈ ಹೈಕೋರ್ಟ್, which appeal is pending. The Supreme Court is ready to deliver judgment. ಸೊ ಆ ಟೈಮಲ್ಲಿ ಇವ್ರು ಬಂದು ಕ್ಲೈಮ್ ಮಾಡಿದ್ರೆ ನಾಳೆ ಅನಾಮತ್ತಾದರೆ ಇವತ್ತಾಗಿದ್ದು ಇವರು ಒಂದು ವಾರಕ್ಕೆ ಮುಂಚೆ CM ಆಗಿದ್ದರೆ ಇವತ್ತೇನಾಗ್ತಾ ಇತ್ತು, ತಿರುಗಾ ಇದೇ ಕಚ್ಚಾಟ ನಡೀತಾ ಇತ್ತು. ಅದಕ್ಕೋಸ್ಕರ ಗವರ್ನರು ಈ ವೆಯ್ಟೆಡ್. ನಾವು ಇಸ್ ಡೆಸಿಷನ್ ಇಸ್ ವೈಸ್ ಡೆಸಿಷನ್. ಇದು ಆದಮೇಲ್ಗಡೆ ಇವತ್ತು ಶಶಿಕಲಾ ಮಾಡಿದ್ದು ಇನ್ನೂ ಅಬಂತ ಏನಂದರೆ, Supreme Court has given a verdict that you have been convicted, you have to go to jail, you have to serve 4 years of sentence, then 6 years you cannot, 10 years you are not eligible. ಈ ಟೈಮಲ್ಲಿ ನೀವು ಒಂದು ಪಾರ್ಟಿ MLAsನ್ನ ಒಗ್ಗಟ್ಟು ಮಾಡಿ ಇನ್ನೊಂದು ಕ್ಯಾಂಡಿಡೇಟ್ನ ಅಪಾಯಿಂಟ್ ಮಾಡ್ತೀರಿ ಅಂದರೆ ಯು ಆರ್ ಅನ್ ಅಕ್ಯೂಸ್, ಯು ಆರ್ ನಾಟ್ ಎಲಿಜಿಬಲ್. ಹೌ ಯು ಕ್ಯಾನ್ ಕ್ರಿಯೇಟ್ ಸಂಬಡಿ? ಇಟ್ಸ್ ಅ ಪ್ರಾಕ್ಸಿ. ಸೊ ಗವರ್ನರ್ಗೆ ಈ ಅನುಮಾನ ಬರುತ್ತೆ. ನನಗೆ ಬಂದಿರೋ ಸುದ್ದಿ ಪ್ರಕಾರ ಸೋರ್ಸಲ್ಲಿ ಪನ್ನೀರ್ಸೆಲ್ವಂ ಕ್ಯಾಂಪಲ್ಲಿಂದ ಮೈತ್ರೇಯನ್ ಹೋಗಿ ಗವರ್ನರ್ನ ಮೀಟ್ ಮಾಡುವಾಗ ನಿಮ್ಮ ಪಾರ್ಟಿಯಲ್ಲಿ ಸ್ಪ್ಲಿಟ್ ಇದೆಯಾ ಅಂತ ಕೇಳಿದ್ದಾರೆ. ನಿಮ್ಮ MLAsನ ಯಾರನ್ನ ಕೂಡ ಹಾಕಿಟ್ಟಿದ್ದಾರೆ ರಿಸಾರ್ಟಲ್ಲಿ ಕೇಳಿದ್ದಾರೆ. ಇವತ್ತು ಎಡಪಾಡಿ ಪಳನಿಸ್ವಾಮಿ ಹೋಗಿರೋವಾಗ ಅದೇ ಕ್ವಶನ್ ಕೇಳಿರ್ತಾರೆ, ಏನು ಉತ್ತರ ಕೊಟ್ಟರು ಇದು ಇದೆ. ಎರಡನೇದು, ಇವತ್ತು ಎಡಪಾಡಿ ಪಳನಿಸ್ವಾಮಿ ಈ ಸೇಸ್ 112 MLAs. ಸೊ ಶಶಿಕಲಾದಲ್ಲಿ ಅಲ್ಲಿನೇ ಡಿಫ್ರೆನ್ಸ್ ಬರುತ್ತೆ. ಅವರು ಕೊಡುವಾಗ 117, ಇವಾಗ 5 ಜನ ಎಲ್ಲಿ ಹೋದ್ರು? ಈ 112 ಇದ್ರೆ ಯು ವಿಲ್ ನಾಟ್ ಹ್ಯಾವ್ ಎ ಸಿಂಪಲ್ ಮೆಜಾರಿಟಿ ಆಲ್ಸೋ. ಎಸ್ ಸುಂದರ್ ಅವರೇ, ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಹಾಗೇನೆ ಸಂಪತ್ ಅವರೇ, ನಿಮ್ಮ ಪಕ್ಷದಲ್ಲಿ ತಮಿಳುನಾಡಿನಲ್ಲಿ ಏನಾಗ್ತಾ ಇದೆ? ಹಾಗಾದ್ರೆ ನಿಮ್ಮ ಪಕ್ಷ ಉಳಿಯುತ್ತಾ? ಖಂಡಿತವಾಗ್ಲೂ ನಮ್ಮ ಪಕ್ಷ ಉಳಿತಿದೆ. ಯಾಕಂತ ಹೇಳಿದ್ರೆ
ಇದು ಒಂದು ರಾಜಕೀಯ ಪಕ್ಷವಾಗಿ ಉದ್ಭವ ಆಗಿದ್ದಲ್ಲ. ಕ್ರಾಂತಿ ನಾಯಕ MGR ಅವರು ದೊಡ್ಡ ಹೋರಾಟಗಳ ಮಧ್ಯೆ ಜನತೆಯಿಂದ ಆಯ್ಕೆಯಾಗಿರ್ತಕ್ಕಂಥ ಪಕ್ಷ. MGR ಅವರು ಪ್ರಾರಂಭ ಮಾಡಿದ್ರು, ಜನ ಇದನ್ನು ಒಪ್ಕೊಂಡು ಇದಕ್ಕೆ ಒಂದು ನಿರಂತರವಾದ ಸ್ಥಾನವನ್ನು ತಮಿಳುನಾಡಿನ ಜನಗಳ ಮಧ್ಯದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಪಕ್ಷ 100ಕ್ಕೆ 100 ಉಳಿದಿದೆ. ಮತ್ತು ವಿಶೇಷವಾಗಿ 30 ವರ್ಷಗಳ ಹಿಂದೆ ಇದೇ ರೀತಿಯಾಗಿ ನಮ್ಮ ಪಕ್ಷಕ್ಕೆ ಒಂದು ಸಮಸ್ಯೆ ಎದುರಾದಾಗ, ನಮ್ಮ ನಾಯಕರು ನಿಧನ ಹೊಂದಿದಾಗ ಇದೇ ರೀತಿಯಲ್ಲಿ ನಮ್ಮ ಪಕ್ಷ 2 ಬಣವಾಗಿ ಮತ್ತೆ ಚುನಾವಣೆ ಎದುರಿಸಿ ನಾವುಗಳು ನಿರೀಕ್ಷೆ ಮಾಡದ ರೀತಿಯಲ್ಲಿ ನಮ್ಮ ಪಕ್ಷ ಸೋಲನ್ನು ಅನುಭವಿಸ್ತು 89ರಲ್ಲಿ. ಆ ನಂತರದಲ್ಲಿ ನಡೆದ 91ರ ಚುನಾವಣೆಯಲ್ಲಿ ನಿರೀಕ್ಷೆಗೆ ಮೀರಿದ ಯಶಸ್ವಿಯನ್ನು ಅಮ್ಮಾರವರ ನೇತೃತ್ವದಲ್ಲಿ ನಮ್ಮ ಪಕ್ಷ ಪಡೀತು. ಆ ರೀತಿಯಲ್ಲಿ ತಾತ್ಕಾಲಿಕವಾಗಿ ನಮಗೆ ಹಿನ್ನಡೆ ಅಂತ ಕಂಡುಬಂದು ಪಕ್ಷ ಖಂಡಿತವಾಗಲೂ ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂತ ಹೇಳಿದ್ರೆ, ಪ್ರಾರಂಭದಲ್ಲಿ ಅಮ್ಮಾರವರಿಗೂ ಈ ರೀತಿಯಾದ ಎಡರು ತೊಡರುಗಳು ಭಾಳಷ್ಟು ಬಂದಿತ್ತು. ಆ ಸಂದರ್ಭದಲ್ಲಿ ಅವೆಲ್ಲವನ್ನು ಮೆಟ್ಟಿ ನಿಂತು ಈ ಯಶಸ್ವಿಯನ್ನು ತಂದುಕೊಡೋದಕ್ಕೆ 30 ವರ್ಷಗಳ ಕಾಲ ಅಮ್ಮಾರವರು ಅವಿರತವಾದಂಥ ಶ್ರಮವನ್ನು ಪಟ್ಟು ಪಕ್ಷವನ್ನು ಈ ಒಂದು ಪ್ರಚಂಡವಾದ ತಮಿಳುನಾಡಿನ ಜನಗಳ ಆಶೀರ್ವಾದವನ್ನು ಪಡೆದು ಪಕ್ಷಕ್ಕೆ ಒಂದು ನೆಲೆಯನ್ನು ಒದಗಿಸಿದ್ದಾರೆ. ಕೆಲವು ಅದನ್ನು ತಡೆಯಕ್ಕಂತ ಆಗೋದಿಲ್ಲ ಅಲ್ಲ, ಇದರಲ್ಲಿ ನಮ್ಮ ಪಕ್ಷಕ್ಕೆ ನಿರಂತರವಾಗಿ ನಾಯಕರನ್ನ ಜನ ಕ್ರಿಯೇಟ್ ಮಾಡಿಕೊಡ್ತಾರೆ. ನಾವು ನಮ್ಮ ಪಕ್ಷದಲ್ಲೂ ಇವತ್ತಿನ ದಿನ ಪನ್ನೀರ್ ಸೆಲ್ವಂರವರ ಬಗ್ಗೆ ನಾನು ವ್ಯಾಖ್ಯಾನ ಮಾಡೋಕ್ಕೆ ಹೋಗಲ್ಲ. ಆದರೆ ವಿಶೇಷವಾಗಿ ಅವರ ಜೊತೆಯಲ್ಲಿರ್ತಕ್ಕಂಥ KP ಮುನಿಸ್ವಾಮಿ ಇರ್ಬೋದು, PH ಪಾಂಡ್ಯನ್ ಇರ್ಬೋದು, ಮತ್ತೆ ಇರ್ತಕ್ಕಂಥ ಲೀಡರ್ಗಳು ಏನಿದ್ದಾರೆ ಇವರುಗಳೆಲ್ಲ ನಮ್ಮ ಪಕ್ಷದಲ್ಲಿ ಅಮ್ಮಾರವರಿಂದ ಮೂಲೆ ಗುಂಪಾದವರು ಮತ್ತು ಮಾಜಿ ಶಾಸಕರುಗಳು, ಮಾಜಿ ಸಂಸದರುಗಳು ಇವತ್ತಿನ ದಿನ OP ಅವ್ರ ಜೊತೆಯಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇನ್ನು ಮುಂದೆ ಫ್ಯೂಚರ್ನಲ್ಲಿ ನಮ್ಮ ಪಕ್ಷದಲ್ಲಿ ಅವರುಗಳಿಗೆ ಸರಿಯಾದ ಸ್ಥಾನಮಾನ ಸಿಗಲ್ಲ. ಹಾಗಾಗಿ ಈಗಲೇ ಹೋಗಿ ಸೇರ್ಕೊಳ್ತಾ ಇದ್ದಾರೆ. ಸೇರ್ಕೊಳ್ಳಿ, ಅದ್ರ ಬಗ್ಗೆ ನಮ್ಮದೇನು ತಕರಾರಿಲ್ಲ. ಆದರೆ ಯಾವ ಪಕ್ಷದ ವಿರುದ್ಧವಾಗಿ ನಮ್ಮ ಪಕ್ಷ ಹುಟ್ಟೋ ಆ ಪಕ್ಷದ ನೇತಾರರಾಗಿ, ಮುಖ್ಯಮಂತ್ರಿಗಳಾಗಿ, ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅವರನ್ನು ಆಯ್ಕೆ ಮಾಡಿದಾಗ ಅವರು ವಿಧಾನಸಭೆಯಲ್ಲಿ DMK ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅಂದರೆ ಅಧ್ಯಕ್ಷರಾಗಿರ್ಬೋದು ಮತ್ತು ಅಸಿಸ್ಟೆಂಟ್ ಜನರಲ್ ಸೆಕ್ರೆಟರಿ ದೊರೈಮುರುಗನ್ ಇರ್ಬೋದು, ಯಾವ ಪಕ್ಷವನ್ನು ವಿರೋಧ ಮಾಡಿ ಈ ಪಕ್ಷ ಹುಟ್ಟಿ ಇವತ್ತಿನ ದಿನ ತಮಿಳುನಾಡಿನ ಜನಗಳ ಮನಸ್ಸಿನಲ್ಲಿ ನಿರಂತರ ಸ್ಥಾನವನ್ನು ಹಿಡಿದಿದೆಯೋ ಈ ಪಕ್ಷಕ್ಕೆ ಪನ್ನೀರ್ ಸೆಲ್ವಂ ಎದುರುಗಡೆಗೆ ಅಸೆಂಬ್ಲಿಯಲ್ಲಿ ಹೇಳ್ತಾರೆ, ನಾವು ನಿಮ್ಮ ಜೊತೆಗಿರ್ತೀವಿ, ನೀವೇನು ಹೆದರ್ಕೋಬೇಡ್ರಿ ಅಂತ ಆಶ್ವಾಸನೆ ಕೊಡ್ತಾರೆ. ಅದನ್ನು ಪನ್ನೀರ್ ಸೆಲ್ವಂ ಅವರು ಒಪ್ಕೊಳ್ತಾರೆ. ಹೇಗೆ ಸಾಧ್ಯ ಇದನ್ನು ಒಪ್ಕೊಳ್ಳೋದಿಕ್ಕೆ? ಯಾವುದೇ ಸಂಪತ್ ಅವರ ಮತ್ತೆ ಮಾತಾಡ್ತೀನಿ. ಹಾಗೆ ರಮೇಶ್ ಕಂಠೀರವ್ ಅವ್ರ ಜೊತೆ ಕೂಡ ಮಾತಾಡ್ತೀನಿ, ರಂಗಣ್ಣ ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಯಾಕಂದ್ರೆ ತಮಿಳುನಾಡಿನ ಪಾಲಿಟಿಕ್ಸ್ ನಲ್ಲಿ ಹಾಗೆ ಮುಂದೆ ಏನಾಗಬಹುದು, ಯಾವ ರೀತಿಯಂತ ಆಪ್ಷನ್ಸ್ ಇರುತ್ತೆ, ಯಾರು ನಾಯಕರಾಗಬಹುದು, ಶಶಿಕಲಾ ಅದೇ ರೀತಿಯಂತ ಕಂಟ್ರೋಲ್ ಅನ್ನ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ, ಜಯಲಲಿತಾ ಅವರು ಯಾವ ರೀತಿಯಂತ ಕಂಟ್ರೋಲ್ ನ ಪಕ್ಷದಲ್ಲಿ ಸ್ಥಾಪಿಸಿದ್ರು ಅದನ್ನ ಶಶಿಕಲಾಗೆ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಅವರು ಜೈಲು ಸೇರಿದ ನಂತರವೂ ಕೂಡ ಆ ಒಗ್ಗಟ್ಟು ಅಲ್ಲಿ ಉಳಿಯೋದಕ್ಕೆ ಸಾಧ್ಯ ಆಗುತ್ತಾ, ಇದರ ಬಗ್ಗೆ ಕೂಡ ಚರ್ಚೆಯನ್ನು ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಮುಂದುವರಿಸೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನು ಕೆಲ ಅಂಶಗಳ ಬಗ್ಗೆ ಕೂಡ ಗಮನ ಹರಿಸೋಣ. ಯಾಕಂದ್ರೆ ಈಗಾಗಲೇ ಪಳನಿಸ್ವಾಮಿಯನ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಿದ್ರಿಂದಾಗಿ ಎಲ್ಲ ಶಾಸಕರ ಬೆಂಬಲ ಅವರಿಗೆ ಸಿಗೋದಕ್ಕೆ ಸಾಧ್ಯ ಆಗತ್ತಾ? ಅಷ್ಟು ಜನರ ಬೆಂಬಲ ಶಶಿಕಲಾಗೇನೋ ಇವ್ರ ಬೆಂಬಲವನ್ನು ಕೊಟ್ಟರು, ಆದ್ರೆ ಅವರೆಲ್ಲರೂ ಕೂಡ ಈಗ ಪಳನಿಸ್ವಾಮಿಯನ್ನು ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ? ಹಾಗೇನೆ ಒಂದು ವೇಳೆ ಶಶಿಕಲಾ ಅವರ ಜೊತೆಗೆ ಇರತಕ್ಕಂಥ ಶಾಸಕರು ರೆಸಾರ್ಟ್ ನಿಂದ ಹೊರ ಬಂದ ಮೇಲೆ ಅವರು ತಮ್ಮ ನಿಲುವು ಬದಲಿಸುವಂತ ಚಾನ್ಸಸ್ ಇರುವುದಿಲ್ಲ. ಯಾಕಂದ್ರೆ ಇನ್ನೂ ಕೂಡ ಅವರಿಗೆ ಅವರ ಕ್ಷೇತ್ರಗಳಲ್ಲಿ ಏನಾಗ್ತಾ ಇದೆ, ಜನರ ಅಭಿಪ್ರಾಯ ಏನಾಗ್ತಿದೆ, ಇದೆಲ್ಲವೂ ಕೂಡ ಎಷ್ಟು ಮಟ್ಟಿಗೆ ಅವರಿಗೆ ಸ್ಪಷ್ಟವಾದ ಅರಿವಿಗೆ ಬಂದಿದೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಹೀಗಾಗಿ ಅವರು ಹೊರಗಡೆ ಬಂದ ನಂತರ ಅವರು ತಮ್ಮ ನಿಲುವನ್ನು ಬದಲಿಸುವ ಸಾಧ್ಯತೆ ಇರೋದಿಲ್ವೇ ಅನ್ನೋದು. ಹಾಗೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ತಾವೇ ನಿಜವಾದ ಅಣ್ಣಾ DMK ವಾರಸುದಾರರು ಅಂತೇಳಿ ಪನ್ನೀರ್ ಸೆಲ್ವಂ ಅವರು ಪ್ರತಿಪಾದಿಸುವಂತ ಅವಕಾಶ ಇರೋದಿಲ್ವೇ? ಆವಾಗ ಏನಾಗುತ್ತೆ, ಯಾವ ರೀತಿಯಂತ ನಿರ್ಧಾರಗಳು ಹೊರಬರ್ಬೋದು? ಮತ್ತು ಪಕ್ಷದಿಂದ ಉಚ್ಚಾಟನೆ ಮಾಡಿರೋದ್ರಿಂದಾಗಿ ಪನ್ನೀರ್ ಸೆಲ್ವಂ ಹೊಸ ಪಕ್ಷ ಕಟ್ಟುವಂತದ್ದು ಅಥವಾ DMKಗೆ ಸೇರುವಂತದ್ದು ಅಥವಾ ಬೇರೆ ಯಾವುದೋ ಒಂದು ಮಾರ್ಗದ ಮೂಲಕವಾಗಿಯೂ ಕೂಡ ಸೆಡ್ಡು ಹೊಡೆಯೋದಕ್ಕೆ ಅವಕಾಶವನ್ನ ಪನ್ನೀರ್ ಸೆಲ್ವಂಗೆ ಅವಕಾಶ ಮಾಡಿಕೊಟ್ಟಂತೆ ಆಗಿಲ್ವೇ ಅನ್ನೋದು. ರಮೇಶ್, ತಾವೇನು ಹೇಳ್ತೀರಿ? ಚೆನ್ನೈಯಲ್ಲಿ ಇದನ್ನೆಲ್ಲ ನೋಡಿದಾಗ
ಸದ್ಯಕ್ಕಿರುವಂತಹ ಪರಿಸ್ಥಿತಿ ಎಲ್ಲರೂ ಕೂಡ ಇದನ್ನ 87, 89 ನಲ್ಲಿ ಏನ್ ನಡೀತು ಅಣ್ಣಾ ಡಿಎಂಕೆಲೆ ಅದರ ಜೊತೆಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಆದ್ರೆ ಅವತ್ತು ಜಯಲಲಿತಾ ಅನ್ನುವಂತ ಒಂದು ನಾಯಕತ್ವ ಅಲ್ಲಿ ಇತ್ತು. ಆದ್ರೆ ಈಗ ಅಂತದೊಂದು ನಾಯಕತ್ವ ಸಿಗೋದಕ್ಕೆ ಚಾನ್ಸಸ್ ಇದೆ ಅಂತೇಳಿ ಅನ್ಸುತ್ತಾ ರಮೇಶ್? ಹರಿಪ್ರಸಾದ್, ಆ ತರದ ನಾಯಕತ್ವ ಸಿಗತ್ತಾ ಇಲ್ಲ ಅನ್ನೋದಲ್ಲ, ನಾಯಕತ್ವ ಅನ್ನೋದು ಅಲ್ಲಿಂದ ಹುಟ್ಕೊಳ್ಳೋಂಥದ್ದೇ. ಏನು ಜನರೇ ನಾಯಕತ್ವವನ್ನ ರೂಢಿಸ್ಕೊಳ್ಳೋಂಥದ್ದು, ಜನರೇ ನಾಯಕರನ್ನ ಸೃಷ್ಟಿ ಮಾಡೋವಂಥದ್ದು, ಆ ತರದ ಅಣ್ಣಾ ಡಿಎಂಕೆನಲ್ಲಿ ನಡೀತಾ ಇರ್ತಕ್ಕಂಥದ್ದೇ. ನೀವು ನೋಡಬಹುದು, ನೀವು ಹಿಂದೆ 87 ನಲ್ಲಿ MGR ನಿಧನದ ಸಂದರ್ಭದಲ್ಲಿ ಜಯಲಲಿತಾ ಅವರನ್ನೇನು MGR ವಾರಸುದಾರರು ಅಂತ ಯಾವತ್ತೂ ಕೂಡ ಘೋಷಣೆ ಮಾಡಿರಲಿಲ್ಲ. ಅಲ್ಲಿರ್ತಕ್ಕಂಥ ಗೆಸ್ಟ್ಗಳಿಗೆ ಕೂಡ ಗೊತ್ತು. MGR ಅವರು ಇಲ್ಲಿ ವೆನ್ನಿಲಾಡೆ ನಿರ್ಮಲಾ ಅಂತೇಳಿ ಒಬ್ಬ ನಟಿ ಇದ್ರು, ಅವರನ್ನ MLC ಮಾಡೋದ್ರ ಮೂಲಕ ಅವರನ್ನ ತಮ್ಮ ವಾರಸುದಾರರಿಗೆ ಘೋಷಣೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಬಟ್ ಅದು ಆಗ್ಲಿಲ್ಲ ಅಂತ ಆಗ ಇದ್ದಂತ ನಾಯಕರುಗಳು, HV ಅಂದೆ ಅಂತ ಪ್ರಮುಖ ನಾಯಕರುಗಳು ನಮ್ಮ ಹತ್ರ ಹೇಳ್ತಾ ಇದ್ದಿದ್ರು. ಈಗ ಇರ್ತಕ್ಕಂಥ ನಾಯಕರುಗಳು ಎಲ್ಲರೂ ಕೂಡ ಏನು ಪನ್ನೀರ್ಸೆಲ್ವಂ ಅವರಿಗೆ ಬೆಂಬಲ ವ್ಯಕ್ತ ಆಗ್ತಿರ್ತಕ್ಕಂಥದ್ದು, ಜನರಲ್ಲಿ ವ್ಯಾಪಕವಾಗಿ ಬೆಂಬಲ ವ್ಯಕ್ತ ಆಗ್ತಿರ್ತಕ್ಕಂಥದ್ದು. ಅದು ಈ ಬಾರಿ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಅವರು ಮಾಡದಂತ ಕೆಲವೊಂದು ಕೆಲಸಗಳು, ಏನು ವರ್ಧಾ ಚಂಡಮಾರುತ ಇತ್ತು ಅದನ್ನ ಎದುರಿಸಿದಂತ ರೀತಿ ಇರ್ಬೋದು, ಆನಂತರ ಬಂದಂತ ಜಲ್ಲಿಕಟ್ಟು ಸಮಸ್ಯೆ, ಇದನ್ನ ಅವರು ಯಾವ ರೀತಿಯಲ್ಲಿ ನಿಭಾಯಿಸಿದ್ರು ಅನ್ನೋದು ಅವ್ರಿಗೆ ಒಂದ್ ರೀತಿಯಲ್ಲಿ ಪುಷ್ಟಿ ತಂದಿದೆ. ಒಂದ್ ರೀತಿಯಲ್ಲಿ ನಾಯಕರು ಅನ್ನೋ ರೀತಿಯಲ್ಲಿ ಗುರುತಿಸ್ಕೊಳ್ಳೋ ಅಂತ ಮಾಡಿದೆ. ಒಂದ್ ರೀತಿಯಲ್ಲಿ ತಮಿಳುನಾಡಿನ ಸ್ಟೂಡೆಂಟ್ಸ್ ಅದರಲ್ಲೂ ಮಾತಾಡ್ತೀನಿ ರಮೇಶ್ ನಿಮ್ ಜೊತೆಗೆ. ಬಹುಶಃ ತಾಂತ್ರಿಕ ಕಾರಣದಾಗಿ ಕಟ್ ಆಗಿದೆ. ಎಸ್ ರಮೇಶ್, ನೀವ್ ಹೇಳ್ತಾ ಇದ್ರಿ ಈಗ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಬೆಂಬಲ. ಆದ್ರೆ ಒಂದು ಅಂಶ ರಮೇಶ್, ಪಳನಿಸ್ವಾಮಿಯನ್ನು ಈಗ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಿರೋದ್ರಿಂದಾಗಿ ಶಾಸಕರೇನೋ ಒಂದಷ್ಟು ಜನ ಈಗ ಚಿನ್ನಮ್ಮ ಅನ್ನೋ ಕಾರಣಕ್ಕಾಗಿ ಇವ್ರನ್ನ ಬೆಂಬಲಕ್ಕೆ ನಿಂತರು, ಶಶಿಕಲಾ ಅವರ ಬೆಂಬಲಕ್ಕೆ ನಿಂತರು. ಅಷ್ಟೇ ಪ್ರಮಾಣದಲ್ಲಿ ಶಾಸಕರು ಪಳನಿಸ್ವಾಮಿಯನ್ನು ಕೂಡ ಬೆಂಬಲಿಸಬಹುದು ಅಲ್ಲಿ? ಪಳನಿಸ್ವಾಮಿಯನ್ನ ಏನು ಈಗ ಶಶಿಕಲಾ ಅವ್ರ ಜೊತೆಗೆ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಬೆಂಬಲಿಸ್ತಿದ್ದಾರೆ ಅಂತಾನೆ ಪನ್ನೀರ್ಸೆಲ್ವಂ ಗುಂಪಿನವರು ಹೇಳ್ತಾ ಇರ್ತಕ್ಕಂಥದ್ದು. ಇರ್ತಕ್ಕಂಥ ಶಾಸಕರುಗಳಿಗೆ ಅವರ ಕ್ಷೇತ್ರಗಳಿಗೆ ಹೋದಾಗ ಜನರಲ್ಲಿ ಏನು ಒತ್ತಡ ಬರುತ್ತೆ, ಅವರ ಕಾರ್ಯಕರ್ತರು, ಅವರ ಜಿಲ್ಲಾ ನಾಯಕರುಗಳು, ಅವರ ಕ್ಷೇತ್ರದಲ್ಲಿರ್ತಕ್ಕಂಥ ಜನರು ಅವರೆಲ್ಲ ಯಾವ ರೀತಿಯಲ್ಲಿ ಹೇಳ್ತಾರೆ ಅನ್ನೋದ್ರ ಮೇಲೆ ಶಾಸಕರು ನಿಲ್ತಾರೆ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಈಗ ಇರ್ತಕ್ಕಂಥ ಸಿಚುವೇಶನ್ ಅಲ್ಲಿ ಶಾಸಕರೆಲ್ಲ ಈಗ ಒಂದ್ ರೀತಿಯಲ್ಲಿ ಒತ್ತಡಕ್ಕೆ ಸಿಕ್ಕಿರ್ತಕ್ಕಂಥದ್ದು. ಏನು ಕಳೆದ ಎಸ್ ರಮೇಶ್, ಮತ್ತೆ ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಟೆಕ್ನಿಕಲ್ ಪ್ರಾಬ್ಲಮ್ ಇಂದಾಗಿ ಅವರ ವಾಯ್ಸ್ ಕಟ್ ಆಯ್ತು, ಮತ್ತೆ ಅವ್ರ ಜೊತೆಗೆ ನಾನು ಮಾತಾಡ್ತೀನಿ. ರಂಗಣ್ಣ ಅವರೇ, ನೀವು ನೋಡಿದ ರೀತಿಯಲ್ಲಿ ಈಗ ತಮಿಳುನಾಡಿನ ಪಾಲಿಟಿಕ್ಸ್ ಅನ್ನು ಅಬ್ಸರ್ವ್ ಮಾಡುವಂತ ಮತ್ತೆ ಈಗ ಆಗುವಂತ ಡೆವಲಪ್ಮೆಂಟ್ಸ್ ಅನ್ನು ನೋಡಿದಾಗ ರಾಜ್ಯಪಾಲರ ಮುಂದೆ ಏನು ಆಯ್ಕೆ ಆಗುತ್ತೆ, ಬಹುಶಃ ಅದರ ಮೇಲೆ ಅಣ್ಣಾ ಡಿಎಂಕೆ ಭವಿಷ್ಯ ಕೂಡ ನಿಲ್ಲುತ್ತೆ. ಅಣ್ಣಾ ಡಿಎಂಕೆ ಏನಾಗುತ್ತೆ ಅನ್ನೋದು ಕೂಡ ಅದರ ಮೇಲೆ ನಿಲ್ಲುತ್ತೆ. ರಾಜ್ಯಪಾಲರಿಗೆ ಏನು ಮಾಡಬಹುದು ಈಗ? ಇಲ್ಲಿಯವರೆಗೆ ಮುಖ್ಯಮಂತ್ರಿ ಆದದ್ದು ಯಾರು ಅಂದರೆ ಪನ್ನೀರ್ಸೆಲ್ವಂ. ಅವರು ರಾಜೀನಾಮೆ ಕೊಟ್ಟು ಆ ರಾಜೀನಾಮೆ ಅಕ್ಸೆಪ್ಟ್ ಆಗಿರೋದ್ರಿಂದ ಅವರನ್ನೇ ಮತ್ತೆ ಕರೆಯೋಕ್ಕೆ ಬರೋದಿಲ್ಲ. ಕರಿಬೇಕಾದ್ರೆ ಇನ್ನೊಬ್ಬರನ್ನ ಕರಿಬೇಕು. ಅವ್ರನ್ನ ಕ್ಲೈಮ್ ಮಾಡಿರೋದು ಯಾರು? ಇವಾಗ ಇನ್ನೊಂದು ಗುಂಪು, ಶಶಿಕಲಾ ಅವರ ಗುಂಪು. ಅವ್ರಿಗೆ ಮೆಜಾರಿಟಿ ಇರಲಿ ಇಲ್ಲದೆ ಇರಲಿ, ಲಾರ್ಜೆಸ್ಟ್ ಪಾರ್ಟಿ ಅಂಥೇಳಿ ಅವರನ್ನೇ ಕರಿಬೇಕಾಗತ್ತೆ. ಅವರು ಹಾಗೇನಾದ್ರು ಕರೆದಾಗ ಅವರಿಗೆ ಆ ನೆಸೆಸರಿ ಮೆಜಾರಿಟಿ ಬರಬಹುದು. ಈಗ 10 ಜನ ಎಕ್ಸ್ಪೆಲ್ ಮಾಡಿರೋದ್ರಿಂದ ಅವರ ಬೆಂಬಲವನ್ನು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಆದರೆ ಇಂಥ ಒಂದು ಟಿಕ್ಲಿಶ್ ಸಿಚುವೇಷನ್ನಲ್ಲಿ ಕೇವಲ 112 ಜನ, ಅವ್ರು ಹೇಳೋ ಪ್ರಕಾರ 112 ಜನ ಇಟ್ಕೊಂಡು ಅವ್ರು ಹೇಗೆ ಮೆಜಾರಿಟಿ ಪ್ರೂವ್ ಮಾಡ್ತಾರೆ? ಆ ಅವರೇನಾದ್ರು 10 ಜನನ ಎಕ್ಸ್ಪೆಲ್ ಮಾಡದೇ ಇದ್ದಿದ್ದರೆ ಅವರು ಆ ಪಾರ್ಟಿ ಪಳನಿಸ್ವಾಮಿಯೋ ಯಾರೇ ಆಗಲಿ ಅವರು ಶಾಸಕಾಂಗ ಪಕ್ಷದ ಸಭೆ ವಿಪ್ ಕೊಟ್ಟಾಗ ಓಟ್ ಹಾಕಲೇಬೇಕು, ಮತ್ತು ಅಷ್ಟು ಜನದ ಬೆಂಬಲ ಇರ್ತಿತ್ತು, ಮುಖ್ಯಮಂತ್ರಿ ಆಗೋರು. ಈ ಒಂದು ಟಿಕ್ಲಿಶ್ ಸಿಚುವೇಷನ್ನಲ್ಲಿ ರಾಜ್ಯಪಾಲರಿಗೆ ಉಳಿದಿರೋ ದಾರಿ ಏನು ಅಂತಂದರೆ, ಬೇಗನೆ ಅವರು ಮುಖ್ಯಮಂತ್ರಿ ಯಾರಾಗಬೇಕು ಅಂತ ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಇವಾಗ 2 ಕಾಂಪಿಟಿಂಗ್ ಗ್ರೂಪ್ಸ್ ಇರೋದ್ರಿಂದ, ಒಂದು ಪನ್ನೀರ್ಸೆಲ್ವಂ ಗುಂಪು, ಇನ್ನೊಂದು ಪಳನಿಸ್ವಾಮಿ ಗುಂಪು. ಅದಲ್ಲದೆ DMK ಅವರು ದೂರದಿಂದ ನೋಡ್ತಾ ಕೂತಿದ್ದಾರೆ. ಅವರು ನಾವೇನು ಕ್ಲೈಮ್ ಮಾಡಿಲ್ಲ ಅವ್ರ ಅಧಿಕಾರಕ್ಕೆ ಕೊಡಿ ಅಂತ. ಇವರಿಬ್ಬರಲ್ಲೇ ಮಾಡಬೇಕು. ಗವರ್ನರ್ ಅವರು ಕನ್ಫರ್ಮ್ ಮಾಡಿಕೊಳ್ಳದೆ ಅವರ ಮೂಲಗಳಿಂದ, ಅಂದರೆ ಅವರ ಮನಸ್ಸಿಗೆ ಕನ್ಫರ್ಮ್ ಆಗಬೇಕು, ಇವರು ಮುಖ್ಯಮಂತ್ರಿಯಾಗಿ ಸರ್ಕಾರ ಮಾಡ್ತಾರಾ, ಮೆಜಾರಿಟಿ ತೆಗೆದುಕೊಳ್ತಾರಾ ಅಂತ. ಹಾಗಾಗದೇ ಇದ್ದರೆ ನನಗನ್ಸುತ್ತೆ ಇಂಥ ಒಂದು ಸಂದಿಗ್ಧ ಸಂದರ್ಭದಲ್ಲಿ ಆಸ್ ಎ ಸೇಫ್ ಮೆಷರ್ ಹಿ ಮೇ ಈವನ್ ಇನ್ವೈಟ್ ದ DMK ಟು ಟೇಕ್ ಎ ಚಾನ್ಸ್ ಟು ಫಾರ್ಮ್ ದ ಗೌರ್ಮೆಂಟ್. ಕ್ಯಾನ್ ಯು ಫಾರ್ಮ್ ದ ಗೌರ್ಮೆಂಟ್? ಹಿಂದೆಲ್ಲ ಆಗಿದೆ ಆ ಥರ ಅಲ್ಲ. ಮೆಜಾರಿಟಿ ಎಲ್ಲದೇ ಇದ್ರೂ ಕೂಡ, ಮೈನಾರಿಟಿ ಇದ್ರೂ ಕೂಡ ಚಾನ್ಸ್ ಕೊಟ್ಟಿದ್ದಾರೆ. ಆ ಸಂದರ್ಭವೂ ಬರುತ್ತೆ. ಅದು ಏನಾದ್ರು ಅವರು DMK ಅವ್ರನ್ನ ಕರೆಸಿ ಅವ್ರು ಆಗೋದಿಲ್ಲ ಅಂತ ಹೇಳಿಬಿಟ್ರೆ
ಬಹುತೇಕ ಅವ್ರು ಒಪ್ಪೋದಿಲ್ಲ. ಯಾಕೆಂದರೆ ಅವ್ರು ಎಲೆಕ್ಷನ್ನಾಗಿ ಗೆದ್ದು ಬರಬೇಕು ಅನ್ನುವ ಪಾರ್ಟಿ ಅದು. ಎಲೆಕ್ಷನ್ನಾಗಿ ನಾವು ಎಲೆಕ್ಷನ್ನಲ್ಲಿ ಗೆದ್ದು ಬರ್ತೀವಿ, ಈ ರೀತಿ ಗೊಂದಲ ಮಾಡ್ಕೊಂಡು ನಾವು ಬರೋದಿಲ್ಲ ಅನ್ನೋವಂಥ ಪಾರ್ಟಿ ಅದು. ಸಿದ್ಧಾಂತ ಸ್ಟ್ರಾಂಗ್ ಆಗಿದೆ ಅವ್ರದ್ದಲ್ಲಿ. ಅಂಥ ಸಂದರ್ಭ ಬಂತು ಅಂತಂದರೆ ಗವರ್ನರಿಗೆ ಆಯ್ಕೆ ಬಹಳ ಕಷ್ಟವಾಗುತ್ತೆ. ಆಗ ಅವರು ನನಗನ್ಸೋ ಪ್ರಕಾರ ರಾಷ್ಟ್ರಪತಿ ಆಡಳಿತ ಕೂಡ ತತ್ಕಾಲಕ್ಕೆ ಘೋಷಣೆ ಮಾಡ್ಬೋದು. ತಾವು ಯಾವ ರೀತಿಗೆ ನೋಡ್ತೀರಿ ಸುಂದರ್ ಇದನ್ನ? ಇಲ್ಲಿ ಪಳನಿಸ್ವಾಮಿಗೆ ಕೊಡುವಂತ ಆಪರ್ಚುನಿಟಿ ಕೊಡಬಹುದು. ಬಿಕಾಸ್ ಇವಾಗ ಕ್ಲೈಮೇಟ್ ನೋಡಿದ್ರೆ he has given 112 MLA support, which is not even simple majority. That keep aside. OPS ಕ್ಯಾಡರ್ ಅವರು ಕೊಡ್ತಾರೆ. ಬಿಕಾಸ್ AIADMKಲ್ಲಿ ಇರೋದು ಟೋಟಲಿ 134 MLAs ಮಾತ್ರ. ಇವರು 112 ಕೊಟ್ಟಾಯಿತು, ಇನ್ನು ಉಳಿದಿರೋದು 22. ಅವರನ್ನು 50 MLA ಸಪೋರ್ಟ್ ಕೊಟ್ಟರೆ ಎರಡದಲ್ಲೂ ಕಾಮನ್ ಆಗಿ ಸೈನ್ ಮಾಡಿರೋ ಕೆಲವು MLAs ಇರ್ತಾರೆ. ಸೊ ಆವಾಗ ಏನು ಮಾಡ್ತಾರೆ ಗವರ್ನರು, ಲೆಟ್ ಅಸ್ ಇನ್ವೈಟ್ ದಿ ಪರ್ಸನ್ ವಾಸ್ ಗಿವನ್ ಮೋರ್ ನಂಬರ್ ಆಫ್ MLA ಸಪೋರ್ಟ್ ಆನ್ ದಿ ಫ್ಲೋರ್. ಇವರು ಪ್ರೂವ್ ಮಾಡಿಲ್ಲ, ಅವರು ಪ್ರೂವ್ ಮಾಡಿಲ್ಲ ಅವಾಗ, ದೆನ್ ದ ಗವರ್ನರ್ ಕ್ಯಾನ್ ಸೀಕ್ ವೆದರ್ DMK ವಾಂಟ್ಸ್ ಟು ಸ್ಟೇಕ್ ಕ್ಲೈಮ್. ಅಂದ್ರೆ ಈ ಮೂವ್ಮೆಂಟ್ ಅಲ್ಲಿ ವಿಪ್ ಇಶ್ಯೂ ಮಾಡುವಂತದ್ದು ಯಾರಿಗೆ ಸಾಧ್ಯ ಆಗುತ್ತೆ? ಈಗ ನಿಮ್ಮ ಅಣ್ಣಾ DMK ಪಕ್ಷದಲ್ಲಿರ್ತಕ್ಕಂಥ ನಿಮ್ಮ ಬೈಲಾ ಪ್ರಕಾರ ಯಾರು ಮಾಡ್ತಾರೆ? ದರ್ ಇಸ್ ಎ ವಿಪ್ ಕೊರಡಾನ್ ಒಬ್ಬರು ಇದ್ದಾರೆ. ಹೌದು, ಓಕೆ. ಈ ಇಸ್ ಬೀನ್ ಒನ್ಸ್ MLAs ಆರ್ ಎಲೆಕ್ಟೆಡ್, ದೇ ಆರ್ ಕಾಲ್ಡ್ ಫಾರ್ ಎ ಮೀಟಿಂಗ್, ದೆನ್ ದೇ ವಿಲ್ ಎಲೆಕ್ಟ್ ಒನ್ ವಿಪ್, ಒನ್ ಸ್ಪೀಕರ್, ಎವ್ರಿಬಡಿ. ಇವಾಗ ಏನಾಯ್ತು ಅಂದರೆ ನಿಮಗೆ ಇರೋದು 134, ನೀವೇನು ತಲೆಯಲ್ಲಿ ಮಣ್ಣಾಕೊಂಡಿರಿ, 10 ಜನನೇ ಎಕ್ಸ್ಪೆಲ್ ಮಾಡಿಬಿಟ್ರಿ. ಸೊ ನೀವು ವಿಪ್ ಹಾಕಿದ್ರೆ ಕೊಟ್ಟರೇನೋ ಅವ್ರು 10 ಜನ ಬರೋದಿಲ್ಲ. ನಾವಾಗ ನಿಮ್ಗಿರೋದು 124, ಬಟ್ ನೀವು ಕೊಟ್ಟಿರೋದು 112. ನೀವು ಎಷ್ಟು ಜನಕ್ಕೆ ವಿಪ್ ಕೊಡೋಕ್ಕಾಗತ್ತೆ? 112ಕ್ಕೆ. ಸೊ ಇದು ಏನು ಮಾಡಿದ್ರೆ ಇವರಿಗೆ ಏನು ಮಾಡಬೇಕು ಅನ್ನೋದು ಅರ್ಥ ಆಗದೆ ಎಲ್ಲ ಅವಸರ ಗದಿಯಲ್ಲಿ ಮಾಡಿ ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ತಕ್ಷಣ ಫ್ರಸ್ಟ್ರೇಷನ್, ನನಗೆ ಸಿಗದೇ ಇರೋ ಸೀಟ್ ಯಾರಿಗೂ ಸಿಗಬಾರ್ದು, OPSಗೆ ಸಿಗಬಾರ್ದು, ಆ ಪರ್ಟಿಕ್ಯುಲರ್ ಆ ಆ್ಯಂಗ್ಲಲ್ಲಿ ಎಲ್ಲ ಮಾಡಿ OPSನೇ ಎಕ್ಸ್ಪೆಲ್ ಮಾಡ್ತೀನಿ, ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಎಲ್ಲರನ್ನ 41 ಜನ ಎಕ್ಸ್ಪೆಲ್ ಮಾಡಿಬಿಟ್ರಿ. ನಾಳೆ 15 ಜನ ವಿ ಡೋಂಟ್ ವಾಂಟ್ ಎಡಪ್ಪಾಡಿ ಪಳನಿಸ್ವಾಮಿ ಅಂತಾರೆ, ಏನು ಮಾಡ್ತೀರಾ? ವೆದರ್ ದೇ ಸಪೋರ್ಟ್ OPS ಆರ್ ನಾಟ್, ದೇ ಕ್ರಿಯೇಟ್ ಸಮ್ ಅದರ್ ನೇಮ್. ಚೆಂಗೋಟೆನೇ ಚೀಫ್ ಮಿನಿಸ್ಟರ್ ಆಗಿ ಬರಬೇಕು, ಎಡಪ್ಪಾಡಿ ಪಳನಿಸ್ವಾಮಿ ಬರಬಾರ್ದು, ಅವರು ಒಂದು ಗುಂಪು ಬರ್ತಾರೆ. ಅವಾಗ ಏನು ಮಾಡ್ತೀರಾ? ಅವರನ್ನೆಲ್ಲ ಎಕ್ಸ್ಪೆಲ್ ಮಾಡಿಬಿಡ್ರಿ. ದೆನ್ AIADMK ಕೆನಾಟ್ ಸ್ಟೇಕ್ ಕ್ಲೈಮ್. ಇದು ಇವರೇ ಸೃಷ್ಟಿ ಮಾಡಿರೋ ಒಂದು ತಾಪತ್ರೆ. ಇದರಲ್ಲಿ ಒಂದೇ ಒಂದು, ಇವರೆಲ್ಲ ಒಗ್ಗಟ್ಟಾಗಿ ಶಶಿಕಲಾ ಅನ್ನೋ ಒಂದು ಕ್ಯಾರೆಕ್ಟರ್ಗೆ ಇವಾಗ ರೋಲ್ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಾಯಿತು. ಆಸ್ ಎ ಎಲೆಕ್ಟೆಡ್ MLAs ಯು ಹ್ಯಾವ್ ಡ್ಯೂಟಿ ಬೌಂಡ್ ಆಸ್ ಎ ಡೆಮಾಕ್ರೆಟಿಕ್ ಎಲೆಕ್ಟೆಡ್ ಮೆಂಬರ್ಸ್, ಪ್ಲೀಸ್ ಸೇವ್ ಡೆಮಾಕ್ರಸಿ, ಡೂ ಸರ್ವಿಸ್ ಫಾರ್ ಪಬ್ಲಿಕ್. ನೀವು 134 ಜನನೋ ಬಿಕಾಸ್ ಆಫ್ ಜಯಲಲಿತಾ ಯು ಬಿಕಮ್ MLAs. ಇಟ್ಸ್ ನಾಟ್ ಬಿಕಾಸ್ ಆಫ್ ಇಂಡಿವಿಜುವಲ್ ಕೆಪಾಸಿಟಿ. ನನ್ ಆಫ್ ದಿ MLAs ಹ್ಯಾವ್ ದಿ ಕೆಪಾಸಿಟಿ ಟು ಗೆಟ್ ಎಲೆಕ್ಟೆಡ್. ಇಫ್ ದಟ್ ಈಸ್ ದಿ ಕೇಸ್, ಲೆಟ್ ಎನಿಬಡಿ ಸ್ಟ್ಯಾಂಡ್ ಇನ್ RK ನಗರ್ ವಿತೌಟ್ ಅಮ್ಮ. ಒಮ್ಮೆ ಮುಖ್ಯಮಂತ್ರಿ ಆಗಿದ್ದ ಪಳನಿಸ್ವಾಮಿನ ಪನ್ನೀರ್ಸೆಲ್ವಂ ಅವರನ್ನ ಈಗ ಅವ್ರು ಮತ್ತೆ ಸರ್ಕಾರ ರಚನೆ ಮಾಡೋಕ್ಕೆ ಸಾಧ್ಯನ ನೋಡಿ ಅಂತ ಕರೆಯಕ್ಕೆ ಬರೋದಿಲ್ಲ. ಅವರು ಮೆಜಾರಿಟಿ ಇದೆಯೋ ಇಲ್ವೋ, ಶಶಿಕಲಾ ಗುಂಪಿನ ಪಳನಿಸ್ವಾಮಿಯವರನ್ನೇ ಕರಿಬೇಕು. ಎಸ್, ಇದ್ರ ಬಗ್ಗೆ ಚರ್ಚೆನ ನಾವು ಮುಂದುವರಿಸೋಣ. ಯಾವ ರೀತಿಯಂತ ಪಾಸಿಬಿಲಿಟೀಸ್ ಇರತಕ್ಕಂಥದ್ರ ಬಗ್ಗೆ ಕೂಡ ನಾವು ಮಾತಾಡ್ತಿದ್ವಿ. ಹಾಗೇನೆ ಪಕ್ಷದ ದೃಷ್ಟಿಯಿಂದ ನೋಡಿದಾಗ ಶಶಿಕಲಾ ಅವರೇ ಪ್ರಧಾನ ಕಾರ್ಯದರ್ಶಿಯಾಗಿ ಮುಂದುವರ್ಕೊಂಡು ಹೋಗೋದಿಕ್ಕೆ ಅವಕಾಶ ಇರುತ್ತಾ ಅಣ್ಣಾ DMK? ಅದರ ಬಗ್ಗೆ ಕೂಡ ಮಾತಾಡೋಣ ಚಿಕ್ಕ ಬ್ರೇಕ್ ನಂತರ. ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಮುಂದುವರಿಸೋಣ. ರಮೇಶ್, ನೀವು ಅವಾಗಲೇ ಹೇಳ್ತಾರೆ ಯಾವ ರೀತಿಯಂತಹ ಸಿಚುವೇಶನ್ ಸದ್ಯಕ್ಕೆ ಅಲ್ಲಿ ಸೃಷ್ಟಿ ಆಗ್ತಾ ಇದೆ ಅಂತ ಹೇಳಿ. ಆದ್ರೆ ಸದ್ಯಕ್ಕೆ ಪನ್ನೀರ್ಸೆಲ್ವಂ ಕಡೆಗೆ ವ್ಯಕ್ತ ಆಗ್ತಾ ಇರತಕ್ಕಂತಹ ಶಾಸಕರ ಬೆಂಬಲ, ಅಥವಾ ಈಗ 10 ಜನರನ್ನ ಎಕ್ಸ್ಪೆಲ್ ಮಾಡಿದ್ದಾರೆ, ಇದರಿಂದಾಗಿ ಬೇರೆ ಶಾಸಕರು ಇವರ ಕಡೆಗೆ ಬರಲ್ಲ ಅಥವಾ ಅದನ್ನ ತಡೆಯೋದಕ್ಕೆ ಸಾಧ್ಯ ಆಗತ್ತಾ ಶಶಿಕಲಾ ಅವ್ರಿಗೆ? ಈಗ ಪನ್ನೀರ್ಸೆಲ್ವಂ ಗ್ರೂಪ್ ನಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲರೂ ಕೂಡ ಶಶಿಕಲಾ ಅವರ ಒಂದು ಜನರ ದಿಗ್ಬಂಧನದಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಫ್ಲೋರ್ ನಲ್ಲಿ ತಗೊಂಡ್ಬಂದ್ರೆ, ಅಸೆಂಬ್ಲಿನಲ್ಲಿ ತಗೊಂಡ್ಬಂದ್ರೆ ಎಲ್ಲರೂ ಕೂಡ ಪನ್ನೀರ್ಸೆಲ್ವಂ ಅವರ ಮುಖವನ್ನ ನೋಡಿದ್ರೆ, ಪನ್ನೀರ್ಸೆಲ್ವಂಗೆ ಜನರ ಬೆಂಬಲ ಸಿಗ್ತಾ ಇರತಕ್ಕಂಥದ್ದನ್ನು ನೋಡಿದ್ರೆ ಎಲ್ಲರೂ ಪನ್ನೀರ್ಸೆಲ್ವಂಗೆ ಬೆಂಬಲ ಕೊಡ್ತಾರೆ ಅಂತ. ಯಾಕಂದ್ರೆ ಎಲ್ಲಾ ಕಡೆನೂ ಜನರ ಬಾಯಲ್ಲಿ ಇರ್ಬೋದು, ಅಣ್ಣಾ DMK ಕಾರ್ಯಕರ್ತರು ಎಲ್ಲರ ಮನಸ್ಸಿನಲ್ಲೂ ಶಶಿಕಲಾ ಅಂದ್ರೆ ಒಂದು ರೀತಿಯಲ್ಲಿ ವಿಲನ್ ಅನ್ನೋ ರೀತಿಯಲ್ಲಿ ಭಾವನೆ ಇರ್ತಕ್ಕಂಥದ್ದು. ಏನು ಜಯಲಲಿತಾ ಅವರ ನಿಧನ ನಂತರದಲ್ಲಿ ಶಶಿಕಲಾ ಅವರನ್ನ ನಾಯಕರುಗಳು ಮಾತ್ರನೇ ಅವರನ್ನ ಆಯ್ಕೆ ಮಾಡಿದ್ರು, ಕಾರ್ಯಕರ್ತರು ಆಯ್ಕೆ ಮಾಡಿಲ್ಲ ಅನ್ನೋಂಥದ್ದು ಆಗ ಕೂಗೆದ್ದಿತ್ತು. ಅಂಥದ್ದು ಈಗ ಜನರ ಮನಸ್ಸಿನಲ್ಲಿ ಎಲ್ಲರಲ್ಲೂ ಮೂಡಿರ್ತಕ್ಕಂಥದ್ದು ಅನ್ನೋ ರೀತಿಯಲ್ಲಿ ಪನ್ನೀರ್ಸೆಲ್ವಂ ಕಡೆಯವರು ಹೇಳ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯ
ಒಂದು ಮೂಡೆ ತಮಿಳುನಾಡಿನಾದ್ಯಂತ ಕಂಡು ಬರ್ತಾ ಇರತಕ್ಕಂಥದ್ದು. ಯಾವಾಗ ಪನ್ನೀರ್ ಸೆಲ್ವಂ ಒಂದು ಬಂಡಾಯದ ಕಹಳೆಯನ್ನ ಊದಿದ್ರು ಆ ಸಂದರ್ಭದಲ್ಲಿ ಎಲ್ಲ ಜನರು ಕೂಡ ಪನ್ನೀರ್ ಸೆಲ್ವಂಗೆ ಸಪೋರ್ಟ್ ಮಾಡಿದ್ರು. ಸೋಷಿಯಲ್ ಮೀಡಿಯಾಗಳೆಲ್ಲ ಬಂದಂತ ರಿಪೋರ್ಟ್ಗಳಿರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡದಂತ ಮೆಸೇಜ್ಗಳಿರ್ಬೋದು, ಎಲ್ಲವೂ ಕೂಡ ಪನ್ನೀರ್ ಸೆಲ್ವಂ ಅನ್ನ ಸಪೋರ್ಟ್ ಮಾಡದಂತೆ ಇದ್ದು ಇದು ಒಂದು ರೀತಿಯಲ್ಲಿ ಆಂದೋಲನಕರ ರೀತಿಯಲ್ಲಿ ಪನ್ನೀರ್ ಸೆಲ್ವಂ. ರಮೇಶ್, ಈ ವಿಚಾರದಲ್ಲಿ ಬಂದಾಗ ಪನ್ನೀರ್ ಸೆಲ್ವಂ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಏನು, ಅವರು ಬಂಡಾಯ ಸಾರಿದ್ರು. ಬಹುಶಃ ಒಂದು ವೇಳೆ ಅವರು ಬಂಡಾಯ ಸಾರದೆ ಇದ್ದಿರ್ತಿದ್ರೆ, ಅವರು ಶಶಿಕಲಾ ಅವ್ರನ್ನೇ ಫಾಲೋ ಮಾಡಿದಿರ್ತಾರೆ, ಈಗಲೂ ಕೂಡ ಅವ್ರನ್ನೇ ಮತ್ತೆ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡುವಂತ ಚಾನ್ಸಸ್ ಇತ್ತ? ಸೊ ದಟ್ ಯಾರೆಲ್ಲ ಜೈಲಿಗೆ ಹೋಗ್ತಾರೆ ಅವಾಗೆಲ್ಲ ಇವರು ಮುಖ್ಯಮಂತ್ರಿ ಆಗುವಂತದ್ದು ಅನ್ನೋ ರೀತಿಯಾದಂತಹ ಒಂದು ಜೋಕ್ ಆಗಿ ಪರಿವರ್ತನೆ ಆದ್ರೂ ಕೂಡ ಬಹುಶಃ ಇವರೇ ನ್ಯಾಚುರಲ್ ಚಾಯ್ಸ್ ಆಗಿ ಇರ್ತಿದ್ರ? ಇಲ್ಲ ಹರಿಪ್ರಸಾದ್, ಪನ್ನೀರ್ ಸೆಲ್ವಂ ಮತ್ತೆ ಶಶಿಕಲಾ ಮಧ್ಯೆ ಒಂದು ರಿಫ್ಟ್ ಈಗಿರೋದಲ್ಲ, ಈಗ ಒಂದು ಬಂಡಾಯದಿಂದ ಬಂದಿರತಕ್ಕಂಥದ್ದಲ್ಲ. 2014ರಲ್ಲಿ ಬೆಂಗಳೂರು ಜೈಲಿಗೆ ಹೋದಾಗ, ಏನು ಶಶಿಕಲಾ ಮತ್ತೆ ಜಯಲಲಿತಾ ಅವರು ಬೆಂಗಳೂರು ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಪನ್ನೀರ್ ಸೆಲ್ವಂ ಒಂದು ಮುಖ್ಯಮಂತ್ರಿ ಆಗಿದ್ರು. ಜೈಲಿನಿಂದ ಶಶಿಕಲಾ ಮತ್ತೆ ಜಯಲಲಿತಾ ವಾಪಸ್ ಬಂದ ನಂತರದಲ್ಲಿ ಅನೇಕ ದಿನಗಳ ಕಾಲ ಜಯಲಲಿತಾ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ದೂರನೇ ಉಳಿದಿದ್ರು. ಆ ಸಂದರ್ಭದಲ್ಲಿನೇ ಶಶಿಕಲಾ ಮತ್ತೆ ಪನ್ನೀರ್ ಸೆಲ್ವಂ ನಡುವಿನ ರಿಫ್ಟ್ ಒಂದು ದೊಡ್ಡ ತಾರಕಕ್ಕೆ ಇದರ ಪರಿಣಾಮ ಎಷ್ಟರ ಮಟ್ಟಿಗೆ ಹೋಗಿತ್ತು ಅಂದ್ರೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪನ್ನೀರ್ ಸೆಲ್ವಂ ಮನೆಯಲ್ಲಿ ರೈಡ್ ನಡೆದಿತ್ತು. ಒಂದು ಯಾರಿಗೋ ಗೊತ್ತಿಲ್ಲದೆ ಇದ್ದಂತ ಸೀಕ್ರೆಟ್ ಆದಂತ ರೈಡ್ ಅಣ್ಣಾ ಡಿಎಂಕೆ ಅವರೇ ನಡೆಸಿ ಪನ್ನೀರ್ ಸೆಲ್ವಂ ಮನೆಯಲ್ಲಿ ಎಂತ ಆಸ್ತಿ ಇದೆ, ಏನೆಲ್ಲ ಆಸ್ತಿ ಮಾಡಿದ್ದಾರೆ, ಅವ್ರು ಭ್ರಷ್ಟಾಚಾರ ಮಾಡಿದಾರ, ಈ ತರದೆಲ್ಲ ಕೂಡ ನಡೆದಿತ್ತು. ಅವರನ್ನ ಗೃಹ ಬಂಧನದಲ್ಲಿ ಸುಮಾರು 3 ದಿನ ಕಾಲ ಇಟ್ಟಿದ್ರು. ಅವರಿಗೆ ಸೀಟ್ ಕೂಡ ಸಿಗಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಇಲ್ಲಿ ಹೋಗಿತ್ತು. ಬಟ್ ಆದ್ರೆ ಪನ್ನೀರ್ ಸೆಲ್ವಂ ಅವರ ಒಂದು ನಿಷ್ಠೆ ಇದೆಲ್ಲವನ್ನ ಗುರುಸಿದಂತ ಜಯಲಲಿತಾ ಮತ್ತೆ ಅವರಿಗೆ ಸೀಟ್ ಕೊಟ್ಟರು, ಮತ್ತೆ ಹಣಕಾಸು ಸಚಿವ ಸ್ಥಾನವನ್ನ ಕೊಟ್ಟಿದ್ರು. ಆ ಕಾರಣದಿಂದನೇ ಶಶಿಕಲಾ ಅವರು ಜಯಲಲಿತಾ ಅವರ ಮರಣದ ಸಂದರ್ಭದಲ್ಲಿ ಪನ್ನೀರ್ ಸೆಲ್ವಂ ಬಿಟ್ಟು ಬೇರೆ ಯಾರನ್ನು ಆಯ್ಕೆ ಮಾಡುವಂತ ಸ್ಥಿತಿಗೆ ಹೋಗಿರಲಿಲ್ಲ. ಯಾಕಂದ್ರೆ ಪನ್ನೀರ್ ಸೆಲ್ವಂ ಅನ್ನ ಬಿಟ್ಟು ಬೇರೆ ಯಾರನ್ನಾದ್ರೂ ಆಯ್ಕೆ ಮಾಡಿದ್ರೆ ಪಕ್ಷ ಆಗ್ಲೇ ಹೊಡೆದೋಗ್ಬಿಡುತ್ತೆ, ತಮಗೆ ಮತ್ತೆ ಅಧಿಕಾರನೋ ಇನ್ನೊಂದು ಸಿಗಲ್ಲ, ಪನ್ನೀರ್ ಸೆಲ್ವಂ ಮೂಲಕನೇ ತಾನು ಅಧಿಕಾರಕ್ಕೆ ಬರಬೇಕು ಅನ್ನೋಂತ ಒಂದು ಸಂಚನ್ನ ರೂಪಿಸಿದ್ರು ಅನ್ನೋಂಥದ್ದು ಈಗ ಜಗಜ್ಜಾಹಿರ ಆಗಿರ್ತಕ್ಕಂಥದ್ದು, ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಅದೇ ಪನ್ನೀರ್ ಸೆಲ್ವಂ ಮುಖ್ಯಮಂತ್ರಿ ಆಗ್ತಾ ಇದ್ದಂತ ಸಂದರ್ಭದಲ್ಲಿಯೇ ಒಂದು ರೀತಿಯಲ್ಲಿ ವಾತಾವರಣ ಕ್ರಿಯೇಟ್ ಆಗಿತ್ತು. ಮುಂದೆ ಶಶಿಕಲಾ ಮುಖ್ಯಮಂತ್ರಿ ಆಗ್ತಾರೆ, ಶಶಿಕಲಾ ಪ್ರಧಾನ ಕಾರ್ಯದರ್ಶಿ ಆದ ನಂತರದಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋಂಥದ್ದನ್ನ ಸಚಿವರುಗಳ ಬಾಯಿಂದ ಈಗ ಕಾರ್ಯರೂಪಕ್ಕೆ ಬರುವಂತ ಸಂದರ್ಭದಲ್ಲಿ ಪನ್ನೀರ್ ಸೆಲ್ವಂ ಬಂಡಾಯ ಎದ್ದಿರ್ತಕ್ಕಂಥದ್ದು. ಇವರಿಬ್ಬರು ಏನು ಪನ್ನೀರ್ ಸೆಲ್ವಂ ಮಾತ್ರ ಅಲ್ಲ, ಅಣ್ಣಾ ಡಿಎಂಕೆ ಕಾರ್ಯಕರ್ತರು ಮತ್ತೆ ಜನಸಾಮಾನ್ಯರಲ್ಲಿ ಇದ್ದಿದ್ದು ಶಶಿಕಲಾ ಅಣ್ಣಾ ಡಿಎಂಕೆನ ಮುಳುಗಿಸ್ಬಿಡ್ತಾರೆ. ಅಣ್ಣಾ ಡಿಎಂಕೆಗೆ ಒಂದು ರೀತಿಯಲ್ಲಿ ವಿಲನ್ ಅವರು. ಶಶಿಕಲಾ ಅವರಿಗೆ ಕೈಗೆ ಅಧಿಕಾರ ಸಿಕ್ಕಿದ್ರೆ ಜನರಿಗೆ ಬಹಳ ಸಂಕಷ್ಟಕ್ಕೆ ಸಿಲುಕಿಸ್ತಾರೆ. ತಮಿಳುನಾಡೇ ಒಂದು ರೀತಿಯಲ್ಲಿ ಮೃತ್ಯುಕೂಪ ಆಗತ್ತೆ, ಒಂದು ರೀತಿಯಲ್ಲಿ ದರೋಡೆ ರಾಜ್ಯ ಆಗ್ಬಿಡುತ್ತೆ. ಶಶಿಕಲಾ ಅವರ ಫ್ಯಾಮಿಲಿಯಿಂದ ಮನ್ನಾರ್ಗುಡಿ ಮಾಫಿಯಾ ಇಲ್ಲಿ ರಾಜ್ಯಭಾರ ಮಾಡುತ್ತೆ ಅನ್ನೋ ಅಂತ ಒಂದು ಆತಂಕ ಜನರಲ್ಲಿ ಕಾಡಿತ್ತು. ಅಂತ ಒಂದು ಆತಂಕ ಜನರಲ್ಲಿ ಕಾಡಿದ್ದೇ ಈ ಪನ್ನೀರ್ ಸೆಲ್ವಂ ಅವರ ಬಂಡಾಯಕ್ಕೆ ಕೂಡ ಕಾರಣ ಅಂತಾನೆ ಹೇಳಲಾಗ್ತಾ ಇದೆ. ಎಸ್ ರಮೇಶ್, ಮಾತಾಡ್ತೀನಿ ನಿಮ್ ಜೊತೆಗೆ. ಸಂಪತ್, ತಾವು ಏನ್ ಹೇಳ್ತೀರಿ? ಯಾಕಂದ್ರೆ ನೀವು ಹೇಳ್ತಾ ಇದ್ರಿ OPS DMK ಜೊತೆಗೆ ಹೋಗ್ತಾರೆ, DMK ಕಡೆಯಿಂದಲೂ ಕೂಡ ಅವರಿಗೆ ಬೆಂಬಲ ವ್ಯಕ್ತ ಆಗ್ತಾ ಇರೋದು, ನಾವು ವಿರೋಧ ಮಾಡುವಂತವ್ರೆ ಅವರಿಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಪಕ್ಷದ ಆಫೀಸ್ ಬೇರರ್ಸು ಎಲ್ಲರೂ ಕೂಡ ಶಶಿಕಲಾ ಅವರಿಗೆ ಇವತ್ತು ತೋರಿಸ್ತಾ ಇರುವಂತಹ ನಿಷ್ಠೆ ನಿಮ್ಮ ಅಧಿಕಾರಕ್ಕಾಗಿ, ನಿಮ್ಮ ಸ್ಥಾನಗಳನ್ನ ಉಳಿಸ್ಕೊಳ್ಳೋದಕ್ಕಾಗಿರ್ತಕ್ಕಂಥ ನಿಷ್ಠೆಯ ಅಂತ ಇದು? ಅಲ್ಲ, ನೀವು ತಾವು ಹೇಳ್ದಂಗೆ ಏನು ಈಗ ಪನ್ನೀರ್ ಸೆಲ್ವಂ OPS ಅವರ ಜೊತೆಯಲ್ಲಿ ಗುರುತಿಸ್ಕೊಂಡಿದ್ದಾರೆ ರಾಜ್ಯ ಮಟ್ಟದ ಪಕ್ಷದ ಪದಾಧಿಕಾರಿಗಳು. ಇವರುಗಳೇ ಶಶಿಕಲಾರವರನ್ನು ಸೂಚನೆ ಮಾಡಿ ಪ್ರಧಾನ ಕಾರ್ಯದರ್ಶಿ ಮಾಡಿದ್ರು. ಅದೇ ರೀತಿಯಲ್ಲಿ ಏನು ಅಮ್ಮಾರವರು ನಿಧನರಾದ ಆ 12 ಗಂಟೆ ರಾತ್ರಿಯಲ್ಲಿ ತತ್ಕ್ಷಣದಲ್ಲೇ ಶಾಸಕಾಂಗ ಪಕ್ಷದ ಸಭೆ ಕರೆದ್ರು ಅಪೋಲೋ ಆಸ್ಪತ್ರೆಯಲ್ಲಿ. ಅಲ್ಲೇ ಸರ್ವಾನುಮತದ ನಿರ್ಣಯ ಮಾಡಿದ್ರು OPS ಅವರನ್ನು ಮುಖ್ಯಮಂತ್ರಿಗಳಾಗಿ ಮಾಡಬೇಕಂತೇಳಿ. ಆ ಅರ್ಧ ರಾತ್ರಿಯಲ್ಲೇ ಪ್ರಮಾಣ ವಚನ ಸ್ವೀಕಾರ ಸಮಾರಂಭನೂ ಆಯಿತು, ಎಲ್ಲ ಆಯಿತು. ಈಗ ನಾನು ಕೇಳೋ ಪ್ರಶ್ನೆ, ಶಶಿಕಲಾರವರೇ ಈ ಸಮಸ್ಯೆಗೆಲ್ಲ ಮೂಲ ಕಾರಣ ಅಂದರೆ ಈಗ ಅವರಿಲ್ಲ, ಈಗ ಅವರು ಯಾವುದೇ ರೀತಿಯಾದಂಥ ಅಧಿಕಾರ ಅನುಭವಿಸೋ ಅಧಿಕಾರ ಪಡೆಯುವಂಥ ಸಂದರ್ಭ ಇಲ್ಲ. ಈಗ ಎಲ್ಲರೂ ಒಟ್ಟಾಗ್ಬೋದಲ್ಲ. OPS ಅವರ ನೇತೃತ್ವದಲ್ಲಿ ಎಲ್ಲ ಪಕ್ಷದ ಹಿರಿಯ ನಾಯಕರುಗಳನ್ನು ಒಟ್ಟು ಮಾಡಿ ಹೊಸ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡಿ ಒಳ್ಳೆಯ ರಾಜ್ಯ ಆಡಳಿತ ಇನ್ನೂ 4.5 ವರ್ಷಗಳ ಕಾಲ ತಮಿಳುನಾಡಿನ ಜನಕ್ಕೆ ಏನು ಅಮ್ಮಾರವರು ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ, ಆ ಯೋಜನೆಗಳನ್ನೆಲ್ಲ ಜಾರಿಗೆ ತಂದು ಅಮ್ಮಾರವರ ಹೆಸರನ್ನು ಚಿರಸ್ಥಾಯಿಯಾಗಿ ಉಳಿಸೋದಕ್ಕೆ ಏನು ಪಕ್ಷ ಕಟ್ಟಿ ಸರ್ಕಾರನ ಉಳಿಸ್ಬೋದಲ್ಲ. ಯಾಕೆ ಅದು ಆಗ್ತಾ ಇಲ್ಲ? ಯಾಕೆ ಅದಕ್ಕೆ ಎಲ್ಲರೂ ಹೋಗೋಡ್ತಾ ಇಲ್ಲ? ನೀವು ಯೋಚನೆ ಮಾಡಿ.
ಇವತ್ತಿನ ದಿನ ಏನು OPS ರವರ ಜೊತೆಯಲ್ಲಿ ಗುರುತಿಸ್ಕೊಂಡಿರೋಂಥ ಲೀಡರ್ಗಳು ಪಕ್ಷದಿಂದ ವಜಾ ಆದವರು, ಪಕ್ಷದ ವಂಚಿತರಾದವರು, ಸ್ಥಾನ ವಂಚಿತರಾದವರು, ವಿಶೇಷವಾಗಿ ನಾನೊಂದು ಹೇಳಬೇಕಂತ ಹೇಳಿದ್ರೆ BJPಯ ಮೂಲದಿಂದ ಬಂದಂಥ ಕೆಲವರುಗಳು ಮತ್ತು DMK ಮೂಲದಿಂದ ಬಂದಂಥವ್ರುಗಳು ಇವತ್ತಿನ ದಿನ OPS ರವರನ್ನ ಸುತ್ತುವರೆದಿದ್ದಾರೆ. ನಮಗೆ OPS ರವರ ಬಗ್ಗೆ ಬಹಳ ಗೌರವ ಇದೆ. ಅವ್ರ ಬಗ್ಗೆ ಸುಂದರ್ ತಾವೇನು ಹೇಳ್ತೀರಿ ಇದಕ್ಕೆ? ಇಲ್ಲ, ಇವರು ಸಂಪತ್ ಅವರು ಹೇಳೋದು ಒಂದು ವಿಷಯ ಒಪ್ಕೊಳ್ತೀನಿ. ಇವಾಗ ಶಶಿಕಲಾ ಅವರು ಇಲ್ಲ, ಅವರೇ ನೆಮ್ಮದಿಯಾಗಿ ಮಾತಾಡ್ತಾರೆ. ಶಶಿಕಲಾ ಅವರಿಲ್ಲ, ನಾವು ಅಮ್ಮನವರು ಕನಸನ್ನ ನನಸಾಕೋಸ್ಕರ OPS ಬಾಕಿ MLAs ADMK ಎಲ್ಲ ಒಗ್ಗಟ್ಟಾಗಿ ನಾವು ಯಾತಕ್ಕೆ ಮಾಡಬಾರ್ದು, ಅದಕ್ಕೆ ಇವತ್ತು OPS ಹೇಳಿದ್ದಾರೆ, ಲೆಟ್ ಅಸ್ ಫರ್ಗೆಟ್ ಅಬೌಟ್ ಅವರ್ ಡಿಫರೆನ್ಸಸ್, ಎಲ್ಲ ಒಟ್ಟಿಗೆ ಸೇರಿ ಅಮ್ಮ ಆರ್ಚಿನ ನಡೆಸೋಣ ಅಂತ ಹೇಳಿದ್ದಾರೆ. ಇದು ಒಂದು. ಎರಡನೇದು ಅವ್ರು ಹೇಳೋದು, OPS ಜೊತೆಗೆ ಇರೋರೆಲ್ಲ ಒಂದು ಪೀರಿಯಡಲ್ಲಿ ಅಮ್ಮ ಹೊರಗೆ ಹಾಕ್ಬಿಟ್ರು ಬಂದರು. ಅವ್ರು PH ಪಾಂಡ್ಯನ ಹೇಳ್ತಾ ಇದ್ದಾರೆ, ವೆನ್ ಇನ್ 1989 ಜಾನಕಿ ಗುಂಪು ಜಯಲಲಿತಾ ಗುಂಪು ಇರುವಾಗ PH ಪಾಂಡ್ಯನ್ ವಾಸ್ ಇನ್ ಜಾನಕಿ ಗುಂಪು. He has used filthy language against ಅಮ್ಮ, but she is mother, she forgot, she gave him certain room because a child makes mistake. ಆ ಥರ ಮಾಡಿ ಅವ್ರು ತಗೊಂಡ್ರು. ಅವ್ರ ಮನೆಯಲ್ಲಿ PH ಪಾಂಡ್ಯನ್ಗೂ ಪೋಸ್ಟು, ಅವನ ಹೆಂಡತಿಗೂ ಪೋಸ್ಟು, 2 ಮಕ್ಕಳಿಗೂ ಅಡಿಷನಲ್ ಅಡ್ವೊಕೇಟ್ ಜನರಲ್ಲು ರಾಜ್ಯಸಭಾ MP ಕೊಟ್ಟರು. ಇದೇ ಶಶಿಕಲಾನ ಮನೆ ಬಿಟ್ಟು ಓಡಿಸಿಲ್ಲ ಅಣ್ಣ ಸಂಪತ್ ಅವ್ರಿಗೆ ಹೇಳ್ರಿ. ಅವ್ರನ್ನ ಯಾತಕ್ಕೆ ಸೇರಿಸ್ಕೊಂಡ್ರು? ನಿಮ್ಮನ್ನು ಬೇಸಿಕ್ ಪ್ರೈಮರಿ ಮೆಂಬರ್ಶಿಪ್ನ ಕಿತ್ತಾಕ್ತಾರಲ್ಲ ಶಶಿಕಲಾನ, ಅವನ್ನ ನೀವು ಹಂಗೆ ಲೀಡರ್ ಆಗಿ ತಗೊಳ್ತೀರಾ? ನಿಮಗೆ ಬೇಕು ಅನ್ನೋವಾಗ ಅಮ್ಮ ಓಡಿಸಿದ್ರೆ ಶಶಿಕಲಾನ ಮನೆ ಬಿಟ್ಟು ಓಡಿಸಿದ್ರಲ್ಲ, ತಿರ್ಗಾ ಸೇರಿಸ್ಕೊಳ್ಳೋವಾಗ ಏನು ಲೆಟರ್ ತಗೊಂಡ್ರು? ನಾನು ಈ ಪಕ್ಷದಲ್ಲಿ ಯಾವ ಪೋಸ್ಟು ಕೇಳೋದಿಲ್ಲ, ನಾನು ಇದಕ್ಕೂ ಬರೋದಿಲ್ಲ, ಪಾರ್ಟಿಯಲ್ಲಿ ಇಂಟರ್ಫಿಯರ್ ಮಾಡೋದಿಲ್ಲ, ನಿಮ್ಮನ್ನ ನೋಡ್ಕೊಳ್ತೀನಿ ಅಕ್ಕ, ನಿಮ್ಮ ಜೊತೆಗೇ ಇರ್ತೀನಿ, ಇದೇ ಹೇಳಿ ಕೊಟ್ರಾ ಇಲ್ಲಣ್ಣ? ಅದು ಇವಾಗ ಬೋಗಸ್ ಲೆಟರ್ ಅಂತೀರಾ, ಯಾಕಂದರೆ ಅಮ್ಮ ಇಲ್ಲ. ಅಮ್ಮ ಇದ್ರೆ ಹೇಳೋಕ್ಕಾಗತ್ತಾ? ಇಷ್ಟು ಮಾಡ್ತೀರಾ ರೀ? ಪಕ್ಷ ಕಾಪಾಡಬೇಕಂದ್ರೆ, ಅಮ್ಮ ಹೆಸರು ಉಳಿಸ್ಬೇಕಂದ್ರೆ ಇವಾಗ ಇರೋದು ನಮಗೆ ಒಂದೇ ಒಂದು ದಾರಿ. ಏನಂದರೆ MGR ಇರೋವಾಗ ಜನರಲ್ ಸೆಕ್ರೆಟರಿ ಚೀಫ್ ಮಿನಿಸ್ಟರ್ ಒಬ್ಬರೇ. ಯಾಕಂದರೆ ಜನರಲ್ ಸೆಕ್ರೆಟರಿ ಇನ್ನೊಬ್ಬರು ಕಂಟೆಸ್ಟ್ ಮಾಡೋಕ್ಕೆ ಬರೋದಿಲ್ಲ, ಯೋಗ್ಯತೆ ಇಲ್ಲ. ಅದೇ ಅಮ್ಮ ಇರೋ ತನಕ ಅದು ನಡೀತು. ಇವಾಗ ನಮ್ಮ ಪಾರ್ಟಿ ಉಳಿಸ್ಕೊಳ್ಬೇಕಂದ್ರೆ OPS ಈ ಗುಂಪು ಒಟ್ಟು ಸೇರಿ ಲೆಟ್ ದೇರ್ ಬಿ ಒನ್ ಜನರಲ್ ಸೆಕ್ರೆಟರಿ, ಅದರ್ ಪರ್ಸನ್ ಬಿ ಎ. ಇವಾಗ ದೇವರ್ ಕಮ್ಯುನಿಟಿಯಲ್ಲಿ ಚೀಫ್ ಮಿನಿಸ್ಟರ, ಗೌಂಡ್ರ ಕಮ್ಯುನಿಟಿಯಲ್ಲಿ ಜನರಲ್ ಸೆಕ್ರೆಟರಿ ಆಗಿರ್ರಿ, ಇಲ್ಲ ಗೌಂಡ್ರ ಕಮ್ಯುನಿಟಿಯಲ್ಲಿ ಚೀಫ್ ಮಿನಿಸ್ಟರ, ದೇವರ ಕಮ್ಯುನಿಟಿಯಲ್ಲಿ ಜನರಲ್ ಸೆಕ್ರೆಟರಿ. ಪಾರ್ಟಿನ ಮೇಂಟೈನ್ ಮಾಡಬೇಕು, ಜನಗಳಿಗೆ ಒಳ್ಳೇದು ಮಾಡಬೇಕು. ಅಮ್ಮ ಕಂಟ್ರೋಲ್ ಇಟ್ಕೊಳ್ಳೋಕೆ ಚಾನ್ಸಸ್ ಇದೆ ಅಂತ ಹೇಳಿ ಶಶಿಕಲಾ ಅನ್ನೋ ಫ್ಯಾಕ್ಟರಿ ಇವಾಗ ಇನ್ನು ಮಾತಾಡೋದು ವೇಸ್ಟ್. ಒಂದು ಶಶಿಕಲಾ ಜನರಲ್ ಸೆಕ್ರೆಟರಿ ಅನ್ನೋದೇ ಅಂಡರ್ ಕ್ವಶನ್. ಇಟ್ ಇಸ್ ಸಸ್ಪೆಕ್ಟೆಡ್ ಬೈ EC. ದೇ ಹ್ಯಾವ್ ಸೆಂಟ್ ಎ ನೋಟಿಸ್. ತಾವು ಯಾವ ರೀತಿ ನೋಡ್ತೀರಿ ರಂಗಣ್ಣ ಇದನ್ನ? ಇಲ್ಲ, ಅನೇಕ ಕಾರಣಗಳಿಂದ ಶಶಿಕಲಾ ಅವರಿಗೆ ಈಗ ಯಾವುದೇ ರಾಜಕೀಯ ಅಸ್ತಿತ್ವ ಇಲ್ಲ. ಕಾರಣ ಏನು ಅಂತಂದರೆ, ಈಗ ನಮ್ಮ ಸ್ನೇಹಿತರು ಹೇಳ್ದಂಗೆ ಅವರ ADMK ಪಕ್ಷದ ಸಂವಿಧಾನದ ಪ್ರಕಾರವೇ ಅವರು ಜನರಲ್ ಸೆಕ್ರೆಟರಿಯಾಗಿ ಏನು ನೇಮಕ ಮಾಡಿದ್ದಾರೆ ಅದೇ ಅಸಿಂಧೋದು. ನಾಳೆ ಅದನ್ನು ಕೋರ್ಟ್ಗೆ ಇವಾಗ ಎಲೆಕ್ಷನ್ ಕಮಿಷನ್ನವರು ಕೂಡ ಅದನ್ನು ಲೆಟರ್ ಬರೆದಿದ್ದಾರೆ ಅವರಿಗೆ. ಆ ಲೆಟ್ರಿಗೆ ಏನು ಉತ್ತರ ಕೊಡ್ತಾರೆ? ಇವರು 5 ವರ್ಷ ಇರಬೇಕು, ಅವರು 5 ವರ್ಷ ಮೆಂಬರ್ ಆಗಿರೋರು ಮಾತ್ರ ಜನರಲ್ ಸೆಕ್ರೆಟರಿ ಆಗ್ತಾರೆ. ಅದು ಆ ಥರನೂ ಮಾಡಿಲ್ಲ. ಜೊತೆಗೆ ಈಗ ಅವರು ಜೈಲಿಗೆ ಹೋಗ್ತಾ ಇದ್ದಾರೆ. ಮತ್ತು ಅವರು ಜೊತೆಗೆ ಇಲ್ಲಿವರೆಗೂ ಬಂದಂಥ ಸುದ್ದಿಗಳ ಪ್ರಕಾರ ಜಯಲಲಿತಾ ಅವರ ಬ್ರೈನು ಇವರೇನೇ ಅಂತ. ಇದೆಲ್ಲ ಗೊತ್ತಿರತಕ್ಕಂಥ ಜನ ಅವರನ್ನು ಜೈಲಿಂದ ಸರ್ಕಾರವನ್ನು ನಿಯಂತ್ರಣ ಮಾಡೋದಾಗಲಿ, ಪಕ್ಷವನ್ನು ನಿಯಂತ್ರಣ ಮಾಡೋದಾಗಲಿ ಯಾವುದೇ ರೀತಿ ಅವರು ಬಯಸೋದಿಲ್ಲ. ಮತ್ತು ಅವರು ಕೂಡ ಮತ್ತೆ ಪ್ರಯತ್ನ ಪಟ್ಟರೆ ಮತ್ತೆ ಶಶಿಕಲಾ ಅವರಿಗೆ ಮತ್ತೆ ಮುಖಭಂಗ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಅವರಂತ ಪ್ರಯತ್ನ ಮಾಡ್ತಾರೋ ಇಲ್ಲೋ ಅನ್ನೋದು ಒಂದು ಕಾದು ನೋಡಬೇಕು. ನಿಜ. ಇದ್ರ ಬಗ್ಗೆ ಚರ್ಚೆನ ನಾವು ಮುಂದುವರಿಸೋಣ. ಯಾವ ರೀತಿಯಾದಂತಹ ಬೆಳವಣಿಗೆಗಳಿಗೆ ಇದೆಲ್ಲವೂ ಕೂಡ ಸಾಕ್ಷಿ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾತಾಡೋಣ ಚಿಕ್ಕ ಬ್ರೇಕ್ ನಂತರ. ಬೇಗಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಮುಂದುವರಿಸೋಣ. ರಮೇಶ್, ಈಗ ನಡೀತಾ ಇರತಕ್ಕಂಥ ಈ ಬೆಳವಣಿಗೆಯನ್ನೆಲ್ಲವನ್ನು ಕೂಡ ಗಮನಿಸಿದಾಗ ತಮಿಳುನಾಡಿನ ರಾಜಕೀಯದ ವಿಶೇಷತೆಯಲ್ಲಿ ಇರ್ತಕ್ಕಂಥದ್ದು, ಅದು ಓರ್ವ ಸ್ಟಾರ್ ವ್ಯಾಲ್ಯೂ ಇರ್ತಕ್ಕಂಥ ವ್ಯಕ್ತಿ ಅಲ್ಲಿ ಯಾವತ್ತೂ ಕೂಡ ಸೆಂಟರ್ ಸ್ಟೇಜ್ ನಲ್ಲಿ ಇರ್ತಾರೆ ಆ ಪಾಲಿಟಿಕ್ಸ್ ನಲ್ಲಿ ಅನ್ನುವಂಥ. ಅದು MGR ಕಾಲದಿಂದ ಹಿಡಿದು ಅದು ಜಯಲಲಿತಾವರೆಗೂ ಬರುತ್ತೆ, ಕರುಣಾನಿಧಿಯ ಪಕ್ಷದ ಕರುಣಾನಿಧಿಯ ಉದ್ದಕ್ಕೂ ಕೂಡ ಬರುತ್ತೆ. ಹೀಗಾಗಿ ಈ ಸ್ಟಾರ್ ವ್ಯಾಲ್ಯೂ ಇಲ್ಲದೆ ಇರತಕ್ಕಂತಹ ವ್ಯಕ್ತಿ ಗಳಿಂದ ಪಕ್ಷದ ಒಗ್ಗಟ್ಟನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕೇವಲ ಜಾತಿ ಆಧಾರಿತವಾಗಿ ತಮಿಳುನಾಡಿನ ರಾಜಕಾರಣ ನಿಲ್ಲೋದಕ್ಕೆ ಅಥವಾ ನಿಲ್ಲಿಸೋದಕ್ಕೆ ಸಾಧ್ಯ ಆಗುತ್ತಾ?
ಹರಿಪ್ರಸಾದ್, ಈ ತರ ಸ್ಟಾರ್ ವ್ಯಾಲ್ಯೂ ಲೀಡರ್ಸ್ ಅನ್ನೋದು ಜನರಿಂದನೇ ಹುಟ್ಟುವಂತ ನಾಯಕರಾಗಬೇಕು, ಜನರೇ ಅವರನ್ನ ಆಯ್ಕೆ ಮಾಡುವಂತರಾಗಬೇಕು. ತಮಿಳುನಾಡಿನಲ್ಲಿ ಈ ತರದ ಪ್ರಯೋಗಗಳು ಬಹಳಷ್ಟು ಪಕ್ಷದಲ್ಲಿ ಬೇರೆ ಬೇರೆಯವರು ನಡೆಸಿದ್ದಾರೆ. ಬಿಜೆಪಿನವರು ಕೂಡ ಅನೇಕ ಸಿನಿಮಾ ಸ್ಟಾರ್ಗಳನ್ನ ತಂದ್ರು, ಬೇರೆ ಕ್ರಿಕೆಟ್ ನಲ್ಲಿ ಇರುವಂತವರನ್ನ ಇನ್ನೊಂತವರನ್ನ ತಂದ್ರು, ಬೇರೆ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಸಿನಿಮಾ ಸ್ಟಾರ್ಗಳನ್ನ ತಂದ್ರು, ಬೇರೆ ಬೇರೆ ಕ್ಷೇತ್ರದಲ್ಲಿದ್ದಂತವರನ್ನ ತಂದ್ರು. ಬಟ್ ಜನರು ಇಲ್ಲಿ ಒಪ್ಪಲಿಲ್ಲ. ಶಿವಾಜಿ ಗಣೇಶನ್ ಅಂತ ನಡಿಗರ್ ತಿಲಕಂ ಅಂತ ಹೆಸರು ಪಡೆದಂತಹ ಶಿವಾಜಿ ಗಣೇಶನ್ ಕೂಡ ಕಾಂಗ್ರೆಸ್ ನಲ್ಲಿ ಬಂದು ಫೇಲ್ಯೂರ್ ಆಗಿದ್ರು. ಅದೇ ರೀತಿ ಅನೇಕ ನಾಯಕರುಗಳು, ಅನೇಕ ಚಿತ್ರನಟರು ಇರ್ಬೋದು, ಬೇರೆ ಬೇರೆ ಕ್ರಿಕೆಟರ್ಸ್ ಇರ್ಬೋದು, ಬೇರೆ ಬೇರೆಯವರು ಬಂದವರೆಲ್ಲರೂ ಕೂಡ ತಮಿಳುನಾಡಲ್ಲಿ ಫೇಲ್ಯೂರ್ ಆಗಿರ್ತಕ್ಕಂಥದ್ದು. ಕಾರಣ ಇಲ್ಲಿ ಜನರ ಜೊತೆಗೆ ಬೆರೆತು ಜನನಾಯಕರಾಗಲಿಲ್ಲ. ಅದರಲ್ಲಿ ಯಶಸ್ವಿ ಆದಂತವರು ಎಂಜಿಆರ್ ಮಾತ್ರನೇ ಸಿನಿಮಾದಿಂದ ಬಂದಂತವರಲ್ಲಿ ಯಶಸ್ವಿ ಆದವರು. ಕರುಣಾನಿಧಿ ಇರ್ಬೋದು, ಅಣ್ಣಾದೊರೆ ಇರ್ಬೋದು, ಕಾಮರಾಜರ್ ಇರ್ಬೋದು, ಇವರೆಲ್ಲ ತಮ್ಮ ಜನರ ಜೊತೆಗಿನ ಹೋರಾಟಗಳು, ಜನರ ಜೊತೆಗಿನ ಬೆರೆತಿದ್ರಿಂದಾಗಿ ಒಂದು ನಾಯಕರಾದಂತವರು. ಈಗ ಅಣ್ಣಾ ಡಿಎಂಕೆನಲ್ಲಿ ನೋಡಿದಾಗ, ಅಣ್ಣಾ ಡಿಎಂಕೆಯಲ್ಲಿ ಆ ತರದ ನಾಯಕರನ್ನ ನೋಡಿದಾಗ ಪನ್ನೀರ್ ಸೆಲ್ವಂ ಮಾತ್ರನೇ ಆ ತರದ ಇದು ಕಾಣ್ತಾ ಇದೆ. ಯಾಕಂದ್ರೆ ಜನರಲ್ಲಿ ಏನು ಕಳೆದ ಜಯಲಲಿತಾ ಅವರ ನಿಧನ ನಂತರದಲ್ಲಿ ಅವರು ಕೈಗೊಂಡಂತ ಕ್ರಮಗಳು, ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಬಂದಂತ ಸಪೋರ್ಟ್ಸ್ ಇರ್ಬೋದು, ಜಲ್ಲಿಕಟ್ಟಿನಲ್ಲಿ ಪನ್ನೀರ್ ಸೆಲ್ವಂ ನಡೆದುಕೊಂಡಂತ ರೀತಿ ಇರ್ಬೋದು, ಪನ್ನೀರ್ ಸೆಲ್ವಂ ಏನು ಕೇಂದ್ರ ನಾಯಕರನ್ನ ಹೋಗಿ ಭೇಟಿ ಮಾಡಿದ್ದು, ಪ್ರಧಾನಮಂತ್ರಿಯನ್ನ ಭೇಟಿ ಮಾಡಿದ್ದು, ಅದಕ್ಕೆ ಶಾಸನ ತರೋದಕ್ಕೆ ಇಲ್ಲಿ ಶಾಸನ ಒಂದು ಸುಗ್ರೀವಾಜ್ಞೆ ಹೊರಡಿಸೋದಕ್ಕೆ ಮುಂಚೆನೆ ಅದಕ್ಕೆ ಅಪ್ರೂವಲ್ ಸೆಂಟ್ರಲ್ ನಿಂದ ತಗೊಂಡಿದ್ದಂಥದ್ದು, ಇದೆಲ್ಲ ಬಹಳಷ್ಟು ಪ್ರಶಂಸೆಗೆ ಒಳಗಾಗಿತ್ತು. ಸೊ ಇದು ಪನ್ನೀರ್ ಸೆಲ್ವಂಗೆ ಇರತಕ್ಕಂಥ ಒಂದು ಪ್ಲಸ್ ಪಾಯಿಂಟ್. ಪನ್ನೀರ್ ಸೆಲ್ವಂ ಒಂದು ಆಂದೋಲನಕರವಾಗಿ ಬೆಳೀತಾ ಇದ್ದಾರೆ. ಬಹುಶಃ ಇದೇ ಶಶಿಕಲಾಗೆ ಹೆದರಿಕೆ ತಂದಿತ್ತು ಅಂತ ಕಾಣುತ್ತೆ. ಅದಕ್ಕೋಸ್ಕರನೇ ಪನ್ನೀರ್ ಸೆಲ್ವಂನ ತಕ್ಷಣದಲ್ಲಿ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿ ಇವರು ಅಧಿಕಾರಕ್ಕೆ ಬರಬೇಕು. ಇನ್ನೊಂದು ಪ್ರಮುಖವಾಗಿ ಈಗ ಪ್ರಧಾನ ಕಾರ್ಯದರ್ಶಿ ಪೋಸ್ಟ್ ಅನ್ನೋದು ವೆರಿ ಕೀ ಪೋಸ್ಟ್ ಇರುವಂತದ್ದು ಅಣ್ಣಾ ಡಿಎಂಕೆಲಿ. ಸದ್ಯಕ್ಕಂತೂ ಶಶಿಕಲಾ ಇದ್ದಾರೆ. ಅವರ ಆಯ್ಕೆ ಸಿಂಧುವೋ ಇದೆಲ್ಲವೂ ಕೂಡ ಮುಂದೆ ನಿರ್ಧಾರ ಆಗಬಹುದು. ಆದ್ರೆ ಆ ಪೊಸಿಷನ್ ಏನಾಗುತ್ತೆ ಈಗ ಅವರು ಜೈಲಿಗೆ ಹೋದಾಗ ಅಂತ? ಇದು ನೀವು ಕೂಡ ಗಮನಿಸಬೇಕು. ಏನು ಜಯಲಲಿತಾ ಅವರು 2 ಸಾರಿ ಜೈಲಿಗೆ ಹೋದ ಸಂದರ್ಭದಲ್ಲಿ ಕೂಡ ಪ್ರಧಾನ ಕಾರ್ಯದರ್ಶಿ ಬೇರೆ ಯಾರು ಬದಲಾಗಲಿಲ್ಲ. ಜಯಲಲಿತಾ ಅವರು ಜೈಲಿಂದಾನೇ ಪ್ರಧಾನ ಕಾರ್ಯದರ್ಶಿ ಸ್ಥಾನವನ್ನ ನಿಭಾಯಿಸಿದ್ರು, ಅಲ್ಲಿಂದಾನೇ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ತಾ ಇದ್ರು. ಈಗ ಕೂಡ ಶಶಿಕಲಾ ಬಣದಲ್ಲಿ ಅದೇ ರೀತಿಯಲ್ಲೇ ನಡೆಯುತ್ತೆ ಅಂತಾನೆ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಕಳೆದ 2 ದಿವಸದಿಂದ ನೀವು ನೋಡ್ತಾ ಇರಬಹುದು ಶಶಿಕಲಾ ಅವರ ಒಂದು ಏನು ರಾಜಕೀಯ ಈ ಬಿಸಿನೆಸ್ ನಲ್ಲಿ ಜೊತೆಗೆ ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇಂಟರ್ಫಿಯರ್ ಆಗಿರ್ತಕ್ಕಂಥದ್ದು. ಯಾರು ಟಿಟಿವಿ ದಿನಕರನ್ ಇದ್ದಾರೆ, ಅವರು ಪಕ್ಷದಿಂದ ಉಚ್ಚಾಟನೆ ಆದಂತವರು, ಅವರೀಗ ರಾಜಕೀಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರ್ತಕ್ಕಂಥ ಶಶಿಕಲಾ ಪರವಾಗಿ. ಅದೇ ರೀತಿ ಅವರ ದಿವಾಕರನ್, ಶಶಿಕಲಾ ಅವರ ತಮ್ಮ ಇದ್ದಾರೆ, ಅವರು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರ್ತಕ್ಕಂಥದ್ದು. ನಟರಾಜನ್ ತೆರೆ ಹಿಂದಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ, ಯಾರು ಶಶಿಕಲಾ ಅವರ ಪತಿ ಇದ್ದಾರೆ, ಅವರು ತೆರೆ ಹಿಂದೆಯಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಒಂದ್ ರೀತಿ ಅವರ ಫ್ಯಾಮಿಲಿ ಪಾಲಿಟಿಕ್ಸ್, ಅದರ ಇಂಟರ್ಫಿಯರೆನ್ಸ್ ಅಣ್ಣಾ ಡಿಎಂಕೆಗೆ ಮುಳುವಾಗಿತ್ತು. ಅಣ್ಣಾ ಡಿಎಂಕೆ ಕಾರ್ಯಕರ್ತರು ಪಕ್ಷದ ಬಗ್ಗೆ ಶಶಿಕಲಾ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸೋ ಕಾರಣ ಆಗಿತ್ತು. ಅವರೆಲ್ಲ ಕೂಡ ಈಗ ಪಕ್ಷದಲ್ಲಿ ಇಂಟರ್ಫಿಯರ್ ಆಗ್ತಾ ಇದ್ದಾರೆ. ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಪಕ್ಷವನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಅಷ್ಟು? ಯಾಕಂದ್ರೆ ಜಯಲಲಿತಾ ಅವ್ರಿಗಿದ್ದಂತಹ ಚರಿಷ್ಮಾ ಆಗ್ಲಿ, ಅವ್ರಿಗಿದ್ದಂತಹ ಇಮೇಜ್ ಆಗ್ಲಿ, ಅದು ಶಶಿಕಲಾಗೆ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಅಂತ? ಶಶಿಕಲಾ ಅವರು ಅದನ್ನ ಮಾಡ್ತಾರೆ, ಬಟ್ ಆದ್ರೆ ಅದನ್ನ ಎಷ್ಟರ ಮಟ್ಟಿಗೆ ಪಕ್ಷದಲ್ಲಿ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋಂಥದ್ದೇ ಪ್ರಶ್ನೆ ಇರತಕ್ಕಂಥದ್ದು. ಶಶಿಕಲಾ ಅವರು ಇದರಲ್ಲಿ ಎಕ್ಸ್ಪರ್ಟೇ, ಯಾಕಂದ್ರೆ ಅವರ ಫ್ಯಾಮಿಲಿ ಮೆಂಬರ್ಸ್. ಎಸ್, ಎಕ್ಸಾಕ್ಟ್ಲಿ ರಮೇಶ್. ಆದ್ರೆ ಸಂಪತ್, ತಾವೇನ್ ಹೇಳ್ತೀರಿ, ನಿಮ್ ಪಕ್ಷದಲ್ಲಿ ಆ ರೀತಿಯಾದಂತಹ ಒಂದು ಶಕ್ತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಹಾಗಾದ್ರೆ ಶಶಿಕಲಾ ಜೈಲಿಗೆ ಹೋದ್ರು ಕೂಡ ಅವರೇ ಪ್ರಧಾನ ಕಾರ್ಯದರ್ಶಿಯಾಗಿ ಇರಬೇಕು ಅಂತ ಹೇಳ್ತೀರಾ? ಸರ್, ನಮ್ಮ ಪಕ್ಷವನ್ನು ಸಂಘಟಿತರಾಗಿ ಬೆಳೆಸುವಂಥ ನಾಯಕತ್ವ ಇರೋ ಗುಣಗಳನ್ನು ಇರೋಂಥವ್ರನ್ನು ನಾವುಗಳು ಒಪ್ಕೊಳ್ತೀವಿ. ಆದರೆ ಇಲ್ಲಿ ನಡೀತಾ ಇರೋದು ಏನಂತ ಹೇಳಿದ್ರೆ, ನನ್ನ ಮನಸ್ಸಿನ ಒಂದು ಆಳದಲ್ಲಿರ್ತಕ್ಕಂಥದ್ದು, ನಮ್ಮ ಪಕ್ಷಗಳನ್ನು ರಾಷ್ಟ್ರೀಯ ಪಕ್ಷಗಳು ನಿಯಂತ್ರಿಸ್ತಾ ಇದ್ದಾವೆ. ಆ ರಾಷ್ಟ್ರೀಯ ನಾಯಕರುಗಳ ಕೆಲವರ ಕೈಗೊಂಬೆಯಾಗಿ ನಮ್ಮ ಪಕ್ಷದ ಮುಖಂಡರುಗಳು ವರ್ತಿಸ್ತಾ ಇದ್ದಾರೆ. ಉಳ್ಕೊಂಡಿರುವಂತದ್ದು ಅದು ಇತಿಹಾಸದ ಉದ್ದಕ್ಕೂ ನಡ್ಕೊಂಡು ಬಂದಿರುವಂತದ್ದು. ಅದಕ್ಕೆ ಕಾರಣ ಅನೇಕ ಸಂದರ್ಭಗಳಲ್ಲಿ ರಾಷ್ಟ್ರೀಯ ಪಕ್ಷ ಪ್ರಯತ್ನ ಮಾಡಿದಾಗಲೂ ಕೂಡ ಪ್ರಾದೇಶಿಕ ಪಕ್ಷಗಳು ಉಳ್ಕೊಂಡಿರೋ ತಮ್ಮ ಸ್ವಂತ ಸಾಮರ್ಥ್ಯದಿಂದ. ಆ ಸಾಮರ್ಥ್ಯದ ನಾಯಕತ್ವವನ್ನ ನೀವು ಹಾಗಾದ್ರೆ ಶಶಿಕಲಾ ಅವರಿಂದಲೇ ನೋಡ್ತೀರಾ ಅಂತ? ಅಲ್ಲಲ್ಲ, ಶಶಿಕಲಾರವರಿಂದ ಮಾತ್ರ ನೋಡೋಕೆ ಸಾಧ್ಯ ಅಲ್ಲ. ನಮ್ಮಲ್ಲೂ ನಾಯಕತ್ವ ಗುಣ ಇರತಕ್ಕಂಥ ಲೀಡರ್ಸ್ಗಳು ಭಾಳ ಜನ ಇದ್ದಾರೆ. ಈಗ ನೋಡಿ, ದೇವರ ಕಮ್ಯುನಿಟಿಗೆ ಜನರಲ್ ಸೆಕ್ರೆಟರಿ ಕೊಟ್ಟರು. ಗೌಂಡರ್ ಸಮಾಜದ ಮುಖಂಡರಾಗಿರ್ತಕ್ಕಂಥ ಎಡಪ್ಪಾಡಿ ಪಳನಿಸ್ವಾಮಿಗೆ CM ಪೋಸ್ಟನ್ನು ಈಗಾಗಲೇ ಸರ್ವಾನುಮತ ತೀರ್ಮಾನ ಶಾಸಕಾಂಗ ಪಕ್ಷದಲ್ಲಿ ತಗೊಂಡಿದ್ದಾರೆ. ಆದರೆ ನಾನು ಹೇಳಕ್ಕೆ ಬರ್ತಾ ಇರೋದು, ಸುಬ್ರಹ್ಮಣ್ಯ ಸ್ವಾಮಿ ಇವತ್ತು ಸಂಜೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ.
ಈ ತಮಿಳುನಾಡಿನಲ್ಲಿ ನಡೀತಾ ಇರತಕ್ಕಂಥ ರಾಜಕೀಯ ತಳಮಳಕ್ಕೆ ಕಾರಣ ಕೇಂದ್ರ ಸರ್ಕಾರದ 2 ಜನ ಕೇಂದ್ರ ಮಂತ್ರಿಗಳು ಅಂತ. ಯಾರು? ಬಿಜೆಪಿ ಸರ್ಕಾರದ ಮಂತ್ರಿಗಳು ಅಂತ ಬಿಜೆಪಿ ಸರ್ಕಾರದ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿ ಅವರು ಆಪಾದನೆ ಮಾಡಿದ್ದಾರೆ. ಈಗ ನಾವು ನಮ್ಮ ಪಕ್ಷದಲ್ಲಿ ನಮ್ಮ ಎದುರುಗಡೆ ಇರೋ ನಮ್ಮ ಪಕ್ಷದ ಸಹೋದರಗಳ ಮಧ್ಯದಲ್ಲಿ ನಾವು ಕಿತ್ತಾಟ ನಡೀತಾ ಇದೆ. ಆದರೆ ಇದರ ಹಿಂದ್ಗಡೆಯಿಂದ ಆಡಿಸ್ತಾ ಇರೋರು ರಾಷ್ಟ್ರೀಯ ಪಕ್ಷಗಳ ಮುಖಂಡರುಗಳು, ಬೇರೆ ಬೇರೆ ಶಕ್ತಿಗಳು ನಮ್ಮ ಶಕ್ತಿಯನ್ನು ಕುಗ್ಸೋದಿಕ್ಕೆ ಓಕೆ ಸಂಪತ್ ಶಶಿಕಲನೆ ಮುಂದುವರಿತಾರ ಇಲ್ಲ ಅನ್ನೋದ್ರ ಬಗ್ಗೆ ನೀವು ಹೇಳೇ ಇಲ್ಲ. ಇರ್ಲಿ ಸಂಪತ್, ರಂಗಣ್ಣವರೇ, ತಮ್ಮ ಪ್ರಕಾರ ಇಲ್ಲಿ ರಾಷ್ಟ್ರೀಯ ಪಕ್ಷ ಅನ್ನೋದು ಕೀ ರೋಲ್ ಆಗುತ್ತಾ, ಅಥವಾ ಅವರು ಇವರನ್ನ ಮುಗಿಸುವಂತಹ ಪ್ರಯತ್ನವನ್ನ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ ಅಂತೇಳಿ ಅಂತ ಅಂದ್ರೆ ಅವರು ಇನ್ರೋಡ್ಸ್ ಆಗುತ್ತೆ, ಅವರ ಪಕ್ಷಗಳು ಇಲ್ಲಿ ಬರೋ ಚಾನ್ಸಸ್ ಇದೆಯಾ ತಮಿಳುನಾಡಿನ ಪಾಲಿಟಿಕ್ಸ್ ಒಳಗಡೆ ರಾಷ್ಟ್ರೀಯ ಪಕ್ಷಗಳು? ಕಾಂಗ್ರೆಸ್ಸು ಇಲ್ಲಿವರೆಗೆ ತನ್ನ ಯಾವುದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ. ಆದರೆ ಭಾರತೀಯ ಜನತಾ ಪಕ್ಷಕ್ಕೆ ಕೇಂದ್ರದಲ್ಲಿ ಅಧಿಕಾರ ಮಾಡ್ತಾ ಇರತಕ್ಕಂಥ ಒಂದು ಪಕ್ಷ ಅದು. ಮತ್ತು ಅತ್ಯಂತ ಮಹತ್ವಾಕಾಂಕ್ಷೆ ಇರತಕ್ಕಂಥ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿರ್ತಕ್ಕಂಥ ಆ ನಾಯಕರಾಗಿರ್ತಕ್ಕಂಥ ಪಕ್ಷ ಅದು. ಸಹಜವಾಗಿ ಅದು ಈ ಸದ್ಯದ ಹಿಂದಿನ 2.5 ವರ್ಷಗಳ ಪಾರ್ಲಿಮೆಂಟರಿ ರಾಜಕೀಯದಲ್ಲಿ ಮೆಜಾರಿಟಿ ಇಲ್ಲದೆ ರಾಜ್ಯಸಭೆಯಲ್ಲಿ ಭಾರತೀಯ ಜನತಾ ಪಕ್ಷ ಎಷ್ಟು ಕಷ್ಟಪಡ್ತು ಅನ್ನೋದು ಇಡೀ ಜಗತ್ತು ಗೊತ್ತಾಗಿದೆ. ಆ ಸಂದರ್ಭದಲ್ಲೆಲ್ಲ ಜಯಲಲಿತಾ ಅವರಿದ್ದಾಗ ADMK ಅಬ್ಸ್ಟೈನ್ ಆಗಿ ಕೆಲವು ಬಿಲ್ಲುಗಳನ್ನೆಲ್ಲ ಪಾಸ್ ಮಾಡೋಕ್ಕೆ ಸಪೋರ್ಟ್ ಮಾಡಿದರು. ಅದರ ಒಂದು ಲಾಭವನ್ನು ಅವರು ಈಗ ಆಲ್ರೆಡಿ ಅದನ್ನು ಲಾಭ ಪಡ್ಕೊಂಡಿದ್ದಾರೆ. ಅವರು ಈ ಜಯಲಲಿತಾ ಇಲ್ಲ, ದಕ್ಷ ನಾಯಕರಿಲ್ಲ, ಸಮರ್ಥ ನಾಯಕರಿಲ್ಲ, ಪ್ರಬಲ ನಾಯಕರಿಲ್ಲ ಯಾವುದು ADMKನಲ್ಲಿ. ಇಂಥ ಸಂದರ್ಭದಲ್ಲಿ ಮತ್ತು ಇವರೇ ಇಷ್ಟೊಂದು ಕೆತ್ತಾಡ್ತಿರ್ಬೇಕಾದ್ರೆ ಅವರು ಸಹಜವಾಗಿ ಟ್ರಬಲ್ಡ್ ವಾಟರ್ಸ್ನಲ್ಲಿ ಫಿಶಿಂಗ್ ಮಾಡೋಕ್ಕೆ ಹೋಗ್ತಾರೆ. ಅವರು ಈಗ ಹೋಗಿಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಎಂಡ್ ಆಫ್ ದಿ ಡೇ ಅವರೆಲ್ಲ ರಾಜಕೀಯನೇ ಮಾಡೋರು. ಮತ್ತೆ ನಮ್ಗೆ ಅನುಕೂಲ ಆಗೋದ್ರೆ ಆಗ್ಬಿಡ್ಲಿ ಇವಾಗ ಅಂತೇಳಿ. ಜೊತೆಗೆ ಇನ್ನೂ ಒಂದು ಭಯ ಇದೆ, ಇಲ್ಲಿ ನಾವೇನು ಪಾರ್ಟಿಸಿಪೇಟ್ ಮಾಡಲ್ಲಪ್ಪ, ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ಳಿ ಅಂತ ಇವರು ಅಲೂಫ ಉಳಿದ್ಬಿಟ್ರೆ BJPಯವರು DMK ಅದರ ಅವಕಾಶವನ್ನು ಪಡ್ಕೊಂಡು ಅಧಿಕಾರಕ್ಕೆ ಬಂದ್ಬಿಡ್ತು ಅಂತಂದರೆ ತಮಿಳುನಾಡಿನಲ್ಲಿ BJP ಎಂಟ್ರ್ ಆಗೋಕ್ಕೆ ಆಗೋದಿಲ್ಲ. ಈ ಸಂದರ್ಭದಲ್ಲೇ ಉಪಯೋಗಿಸ್ಕೊಂಡು ಅವರು BJP ತಮಿಳುನಾಡನ್ನು ಎಂಟ್ರಾಗಿ ಅಲ್ಲಿ ಏನಾದ್ರು ಬೆಳೆ ಬೇಯಿಸ್ಕೋಬೇಕು. ಇದು ಬಿಟ್ರೆ ಇನ್ನೊಂದು ಒಳ್ಳೆ ಚಾನ್ಸ್ ಸಿಗೋದಿಲ್ಲ ಅವರಿಗೆ. ಸುಂದರ್ ಅವರೇ, ಕೊನೆಯದಾಗಿ ತಾವೇನು ಹೇಳ್ತೀರಿ? ಯಾಕಂದ್ರೆ ಆ ಪಕ್ಷದ ಹಿಡಿತವನ್ನ ಹಾಗಾದ್ರೆ ಯಾರು ಇಟ್ಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಮುಂದೆ? ಅದಕ್ಕೆ ಮುಂಚೆ ನಾನು ಒಂದೊಂದು ಸಂಪತ್ ಅವರು ಹೇಳಿದ್ರು, ನಮ್ಮ ಪಕ್ಷದಲ್ಲಿ ಇವಾಗ MLAs ಎಲ್ಲ ಒಗ್ಗಟ್ಟು ಸೇರಿ ದ್ಯಾವರ್ ಕಮ್ಯುನಿಟಿಯಲ್ಲಿ ಜನರಲ್ ಸೆಕ್ರೆಟರಿ ಮಾಡಿದ್ದೀವಿ. ಅವರು ಶಶಿಕಲಾನೇ ಇರ್ತಾರೆ. CM ಕ್ಯಾಂಡಿಡೇಟ್ ಒಂದು ಕೌಂಟರ್ ಕಮ್ಯುನಿಟಿ ಅಂತಾರೆ. ಯಾವಾಗ ಮಾಡಿದ್ರಿ? ಈ ದ್ಯಾವರ್ ಕಮ್ಯುನಿಟಿ ಜನರಲ್ ಸೆಕ್ರೆಟರಿ ಆದಮೇಲ್ಗಡೆ ಈ ಪ್ರಾಬ್ಲಮ್ಗೆ ಕಾರಣ ಅದೇ. ಇವರು ಜನರಲ್ ಸೆಕ್ರೆಟರಿ ಆದಮೇಲ್ಗಡೆ ಇವರು ಒಂದು ಕೌಂಟರ್ನ CM ಹಾಕಿದ್ರೆ ಈ ಪ್ರಾಬ್ಲಮ್ ಬರ್ತಾ ಇಲ್ಲ, ತಾನೇ CM ಆಗಬೇಕು ಹೋದ್ರು. ಅದಕ್ಕೆ ಈ ಪ್ರಾಬ್ಲಮ್ಲಿ ಸಿಕ್ಕಾಕೊಂಡಿದ್ದೀರಾ. ಇವಾಗ ನೀವು ಬಿಕಾಸ್ ಯು ಆರ್ ನಾಟ್ ಎಲಿಜಿಬಲ್ ಟು ಬಿಕಮ್ ಈವನ್ ಎ ಎಲೆಕ್ಟೆಡ್ ಅಸೆಂಬ್ಲಿ ಮೆಂಬರ್, ಅದಕ್ಕೋಸ್ಕರ ನೀವು ಒಂದು ಕೌಂಟರ್ ಕೊಟ್ಬಿಟ್ಟು ಹೋಗ್ತೀರಾ. ಯಾಕಂದ್ರೆ ನೀವು ಜೈಲಿಗೆ ಹೋಗಬೇಕು. ಇದು ಒಂದು. ಇನ್ನೊಂದು, ಇವಾಗ ಯಾರು ಈ ಪಾರ್ಟಿನ ಒಗ್ಗಟ್ಟಾಗಿ ಇಟ್ಕೊಳ್ಳೋಕ್ಕಾಗತ್ತೆ ಅಂತೀರಾ? ಇವರು ರಮೇಶ್ ಕಂಠೀರವ ಹೇಳಿದ್ರು, ತಮಿಳುನಾಡಲ್ಲಿ MGR ಹೆಂಗ್ ಲೀಡರ್ ಆದರು ನೋಡಿದ್ರೆ MGR ಆಲ್ಸೋ ವಾಸ್ ಎಕ್ಸ್ಪಲ್ಡ್ ಫ್ರಮ್ DMK. ಬಟ್ ಆಮೇಲೆ ಅವರು ನಡ್ಕೊಂಡ ವಿಧ, ಜನಗಳ ಜೊತೆಗೆ ಅವರು ಯಾವ ಥರ ಒಗ್ಗಟ್ಟಾಗಿ ಮಾತಾಡಿದ್ರು, ಏನು ಮಾಡಿದ್ರು, ಜನಗಳು ನಂಬಕ್ಕೆ ಶುರು ಮಾಡಿದ್ರು. ದೆನ್ ಫಸ್ಟ್ ಒಂದು ಆಂಡಿ ದ್ಯಾವರ್ನ ಒಂದು MP ಬೈ ಎಲೆಕ್ಷನ್, ದಿಂಡಕಲ್ ಬೈ ಎಲೆಕ್ಷನ್, ಅವರೇ ಫಸ್ಟ್ MP. ಆಮೇಲೆ ಫಸ್ಟ್ ಡಿಫಮೇಷನ್ ಕೇಸ್ ವಾಸ್ ಫೈಲ್ಡ್ ಬೈ ತಿರುಪತಿ ದೊರೈಸ್ವಾಮಿ ಅಗೇನ್ಸ್ಟ್ MGR. ಅದೆಲ್ಲ ದಾಟ್ಕೊಂಡು ಅವ್ರ ಬೆಂಬಲನ್ನ ಬಳಸ್ಕೊಂಡು ಆಮೇಲೆ ಈ ಬಿಕಮ್ ಅನ್ಡಿಸ್ಪ್ಯೂಟೆಡ್ ಕಿಂಗ್. ಆಮೇಲೆ ಜಯಲಲಿತಾಗ ಅದೇ ಥರ ತಾಪತ್ರೆಗಳಾಯಿತು. ಶಿ ನೆವರ್ ಹ್ಯಾಡ್ ಟು ಲೀವ್ ಸಿಂಬಲ್, ಶಿ ಫಾಟ್ ಫಾರ್ ದಿ ಸಿಂಬಲ್ ಆಲ್ಸೋ. ಆ ಥರ ಇವಾಗ ಜನಗಳ ಜೊತೆಗೆ ಮಧ್ಯದಲ್ಲಿ ಯಾರು ಮಾಡ್ತಾರೆ ಅಂದರೆ ಜನಗಳು ಇವಾಗ ನಂಬ್ತಾರೆ OPS ಅಂದ್ಬಿಟ್ಟು. ಯಾಕಂದರೆ ಅವ್ರು ಇರೋ ಪೀರಿಯಡಲ್ಲ ಅವ್ರು ಬಂದು ಈ ವಾಸ್ ಸೋ ಫ್ರೆಂಡ್ಲಿ. ಅವ್ರು ಮಾಡ್ತಾರೆ ಬಿಡ್ತಾರೆ ಬೇರೆ. ಇವಾಗ ನಿಮ್ಗೆ ಬಂದು ಮಾತಾಡುವಾಗ ಪ್ರೀತಿಯಿಂದ ಮಾತಾಡಿದ್ರೆ ದಟ್ ಗಿವ್ಸ್ ಎ ಸೈಟ್ ಆಫ್ ಸೊಲೇಸ್. ಎಸ್, ಖಂಡಿತ. ಕೊನೆಯದಾಗಿ ರಮೇಶ್, ಅತ್ಯಂತ ಸಂಕ್ಷಿಪ್ತವಾಗಿ ತಮ್ಮ ಹತ್ರ ಒಂದು ಪ್ರಶ್ನೆ ಕೇಳುವಂಥದ್ದು, ಜಾತಿ ರಾಜಕಾರಣ ಅನ್ನುವಂಥದ್ದು ತಮಿಳುನಾಡಿನಲ್ಲಿ ಮೇಜರ್ ರೋಲ್ ಅನ್ನ ನಿಭಾಯಿಸುತ್ತೆ ಅಂತ ಅನ್ಸುತ್ತಾ? ಯಾಕಂದ್ರೆ ನಾವು ಹೊರಗಡೆಯಿಂದ ನೋಡಿದಾಗ ಅಲ್ಲಿ ಹೆಚ್ಚು ಸೆಂಟಿಮೆಂಟ್ಸ್ ಮೂಲಕವಾಗಿ ನಡೆಯುತ್ತೆ ಅಂತ ಹೇಳ್ತೀವಿ, ಇಮೋಷನ್ಸ್ ಮೂಲಕವಾಗಿ ನಡೆಯುತ್ತೆ ಅಂತ ಹೇಳ್ತೀವಿ. ಆದ್ರೆ ನಿಜಕ್ಕೂ ಕೂಡ ಜಾತಿ ರಾಜಕಾರಣ ಅನ್ನುವಂಥದ್ದು ಮೇಜರ್ ರೋಲ್ ಅನ್ನ ಪಡ್ಕೊಳ್ಳುತ್ತೆ ಅಲ್ಲಿ. ಹರಿಪ್ರಸಾದ್, ಜಾತಿ ರಾಜಕಾರಣ ಅನ್ನೋದು ಎಲ್ಲೋ ಸ್ಥಳೀಯ ಮಟ್ಟದಲ್ಲಿ ಇರ್ಬೋದು, ಆದ್ರೆ ಇಲ್ಲೆಲ್ಲರೂ ಕೂಡ ಮಾಸ್ ಲೀಡರ್ಗೆ ಬೆಂಬಲ ಕೊಡುವಂಥದ್ದು. MGR ಇರ್ಬೋದು, ಜಯಲಲಿತಾ ಇರ್ಬೋದು, ಎಲ್ಲ ಲೀಡರ್ಗಳನ್ನ, ಕರುಣಾನಿಧಿ ಇರ್ಬೋದು, ಎಲ್ಲರೂ ಕೂಡ ಒಂದು ಇಶ್ಯೂವನ್ನ ಇಟ್ಕೊಂಡಾಗ, ಒಂದು
ವಿಚಾರಗಳನ್ನ ಇಟ್ಕೊಂಡಾಗ ಮಾತ್ರ ಅವರು ಬಹುಮತವನ್ನು ಒಂದು ದೊಡ್ಡ ಪ್ರಮಾಣದಲ್ಲಿ ಅವರ ಇದನ್ನ ಪ್ರೂವ್ ಮಾಡಿದ್ದಾರೆ ಅನ್ನೋದು ಇಲ್ಲಿನ ಇತಿಹಾಸ ಪ್ರೂವ್ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಕಾಮರಾಜ್ ನಾಡಾರ್ ಇರ್ಬೋದು, ಭಕ್ತವತ್ಸಲಂ ಎಲ್ಲರೂ ಕೂಡ ಸಿಎಂ ಆದಂತವರು, ಎಲ್ಲರೂ ಕೂಡ ಯಾವುದೋ ಒಂದು ಬರೇ ಜಾತಿ ಇದರಿಂದಾನೇ ಆದರು ಅಂತೇಳಿ ಯಾರನ್ನು ಕೂಡ ಅದನ್ನ ಪ್ರೂವ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಜಯಲಲಿತಾ ಹಾಗೆ ಜಾತಿ ರಾಜಕೀಯದ ಇಲ್ಲಿ ನಡೆಯೋದಾಗಿದ್ರೆ ಜಯಲಲಿತಾ ಇಲ್ಲಿ ಎಂದಿಗೂ ಸಿಎಂ ಆಗೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಹರಿಪ್ರಸಾದ್. ಇದನ್ನ ನಾನು ಒಪ್ಪೋದಿಲ್ಲ, ಇಲ್ಲಿ ಅನೇಕರು ಕೂಡ ಒಪ್ಪೋದಿಲ್ಲ. ಯಾರು ಮಾಸ್ ಲೀಡರ್ ಆಗಿ ಬರ್ತಾರೆ ಅವರಿಗೆ ಖಂಡಿತ ಅವಕಾಶ ಇದೆ. ಎಸ್ ರಮೇಶ್, ಧನ್ಯವಾದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ. ಹಾಗೆಯೇ ಸುಂದರವರೇ, ರಂಗಣ್ಣವರೇ ಧನ್ಯವಾದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕೆ. ಸಂಪತ್ ಅವರೇ ನಿಮಗೂ ಕೂಡ ಧನ್ಯವಾದ. ಒಟ್ಟಾರೆಯಾಗಿ ತಮಿಳುನಾಡಿನ ಪಾಲಿಟಿಕ್ಸ್ ಅತ್ಯಂತ ಇಂಟ್ರೆಸ್ಟಿಂಗ್ ಸ್ಟೇಜ್ಗೆ ಬಂದು ನಿಂತಿದೆ. ಅದರಲ್ಲೂ ಪ್ರಮುಖವಾಗಿರ್ತಕ್ಕಂಥದ್ದು ಅಣ್ಣಾ ಡಿಎಂಕೆ ಪಕ್ಷದ ಭವಿಷ್ಯ. ಆ ಪಕ್ಷದ ಭವಿಷ್ಯ ಏನಾಗುತ್ತೆ? ನಿಜಕ್ಕೂ ಕೂಡ ಆ ಪಕ್ಷ 87-89ರ ನಡುವೆ ಒಂದು ಅಗ್ನಿ ಪರೀಕ್ಷೆಯಿಂದ ಪಾಸ್ ಆಗಿ ಹೇಗೋ ಜಯಲಲಿತಾ ಅವರ ನಾಯಕತ್ವದ ಮೂಲಕವಾಗಿ ಶಿಫ್ಟ್ ಆಗಿತ್ತು, ಆ ರೀತಿಯಾದಂತಹ ಅಗ್ನಿ ಪರೀಕ್ಷೆ ಈಗ ಮತ್ತೊಮ್ಮೆ ಎದುರಾಗಿದೆ. ಇದರಲ್ಲಿ ಯಾರು ನಾಯಕರಾಗಿ ಎಮರ್ಜ್ ಆಗ್ತಾರೆ, ಹೇಗೆ ಪಕ್ಷವನ್ನು ಮುನ್ನಡೆಸ್ತಾರೆ ಅನ್ನೋದು ಕೂಡ ಬಹುದೊಡ್ಡ ಕುತೂಹಲ ಇರತಕ್ಕಂಥದ್ದು. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.